Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇಂಗ್ಲಿಷ್ ಸೆಂಟೆನ್ಸಸ್ ಕಾಮನ್ಲಿ ಯೂಸ್ಡ್ ಇನ್ ಕಾನ್ವರ್ಸೇಷನ್ಸ್, ಕೆಲವೊಂದಿಷ್ಟು ಸೆಂಟೆನ್ಸಸ್ ಅನ್ನ ನಾವು ಕಾಮನ್ ಆಗಿ ಡೇ ಟು ಡೇ ಕಾನ್ವರ್ಸೇಷನ್ಸ್ದಲ್ಲಿ ಯೂಸ್ ಮಾಡ್ತೀವಿ. ಅವುಗಳನ್ನು ನೋಡಿ ಮುಂದಿನ ಚಾಪ್ಟರ್ಗೆ, ಐ ಮೀನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಚಾಪ್ಟರ್ಗೆ ಹೋಗೋಣ. ಈಗ ಇಂಗ್ಲಿಷ್ ಸೆಂಟೆನ್ಸಸ್ ಕಾಮನ್ಲಿ ಯೂಸ್ಡ್ ಇನ್ ಕಾನ್ವರ್ಸೇಷನ್ಸ್. ನೋಡಿ, ಎನಿಥಿಂಗ್ ಎಲ್ಸ್, ಕನ್ನಡದಲ್ಲಿ ಮತ್ತೇನಾದರೂ ಅಂತ ಕೇಳಕ ಇನ್ನು ಶಾರ್ಟ್ ಆಗಿ ಫ್ರೇಜಸ್ಗಳನ್ನ ಈ ಸಂಭಾಷಣೆಯಲ್ಲಿ ನಾವು ಬಳಸ್ತಿರ್ತೀವಿ. ಓಕೆ, ಎನಿಥಿಂಗ್ ಎಲ್ಸ್ ಈ ತರ ಇನ್ನೊಬ್ರನ್ನ ಕೇಳ್ತೀವಿ, ಮತ್ತೇನಾದ್ರೂ ಇದೆಯಾ ಅಂತ ಕೇಳುವಾಗ ಎನಿಥಿಂಗ್ ಎಲ್ಸ್ ಅಂತ ಹೇಳ್ತೀವಿ. ಆಸ್ ಫಾಲೋಸ್, ಕೆಳಗಿದ್ದಂತೆ. ದ ಏನು ದೇ ಆರ್ ಆಸ್ ಫಾಲೋಸ್ ಅಂತೀವಿ, ಅವು ಕೆಳಗಿನಂತಿವೆ, ಕೆಳಗಿನಿದ್ದಂತೆ ಅಂತಾನು ಹೇಳ್ಬೋದು, ಕೆಳಗಿನಂತಿವೆ ಅಂತಾನು ಹೇಳ್ಬೋದು. ಆಸ್ ಐ ನೋ, ಆಸ್ ಐ ಅಂಡರ್ಸ್ಟ್ಯಾಂಡ್, ಆಸ್ ಐ ಫೀಲ್, ಆಸ್ ಐ ಬಿಲೀವ್, ಆಸ್ ಐ ಥಿಂಕ್ ಎಲ್ಲ ಒಂದೇ. ಅಂದ್ರ ನನ್ನ ಅಭಿಪ್ರಾಯದಂತೆ, ನನ್ನ ಅಭಿಪ್ರಾಯದಂತೆ. ನಾನು ಭಾವಿಸಿದಂತೆ, ನನ್ನ ಪ್ರಕಾರ ಅಂತಂದ್ರೂ ಓಕೆ, ಅಕಾರ್ಡಿಂಗ್ ಟು ಮೀ. ಆ ಅರ್ಥದಲ್ಲಿ ಆಸ್ ಐ ನೋ, ನನಗ ತಿಳಿದಂತೆ, ಆಸ್ ಐ ಫೀಲ್, ನಾನು ಭಾವಿಸಿದಂತೆ, ಆಸ್ ಐ ಥಿಂಕ್, ನಾನು ವಿಚಾರ ಮಾಡಿದಂತೆ. ಎಲ್ಲ ಕನ್ನಡ ಸೆಂಟೆನ್ಸ್ಗೂ ಯಾವುದಾದ್ರೂ ಒಂದು ಹೇಳಿದ್ರು ನಡೀತದ. ನೀವು ಆಸ್ ಐ ಅಂಡರ್ಸ್ಟ್ಯಾಂಡ್, ಆಸ್ ಐ ಫೀಲ್, ಸಾಂದರ್ಭಿಕವಾಗಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾವ, ಬಟ್ ಜನರಲ್ ಆಗಿ ಯಾವುದಾದ್ರೂ ನಾನು ವಿಚಾರ ಮಾಡಿದಂತೆ, ನನಗೆ ತಿಳಿದಂತೆ, ನಾನು ಭಾವಿಸಿದಂತೆ, ಇವು ಎಲ್ಲ ಕನ್ನಡ ಸೆಂಟೆನ್ಸಸ್ಗಳಿಗೆ ಯಾವುದಾದ್ರೂ ಒಂದು ಯೂಸ್ ಮಾಡಿದ್ರು ಓಕೆ. ನೀವು ಆಸ್ ಐ ಫೀಲ್ ಅಂದ್ರೆ ಎಲ್ಲ ಹೇಳಿದಂಗೆ, ನಾನು ವಿಚಾರ ಮಾಡಿದಂತೆ, ನಾನು ಭಾವಿಸಿದಂತೆ, ನಾನು ನಂಬಿದಂತೆ ಅಂತ ಹೇಳಿದಾಗನು ಸಹಿತ ಓಕೆ. ಅಂದ್ರೆ ಐ ಬಿಲೀವ್ ಅಂತ ಹೇಳದೇ ಇದ್ದಾಗನು ಐ ಫೀಲ್ ಅಂದ್ರ ಅದೇ ಅರ್ಥವನ್ನ ಕೊಡ್ತಿರ್ತದ. ಅದು ಯಾವುದಾದ್ರೂ ಒಂದು ಹೇಳ್ಬೋದು, ಸಾಂದರ್ಭಿಕವಾಗಿ ಕರೆಕ್ಟ್ನು ಮಾತಾಡ್ಬೋದು. ಎನಿಥಿಂಗ್ ಎಲ್ಸ್ ಮತ್ತೇನಾದರೂ, ಆಸ್ ಫಾಲೋಸ್ ಕೆಳಗಿದ್ದಂತೆ, ಆಸ್ ಐ ನೋ, ಆಸ್ ಐ ಅಂಡರ್ಸ್ಟ್ಯಾಂಡ್, ಆಸ್ ಐ ಫೀಲ್, ಆಸ್ ಐ ಬಿಲೀವ್, ಆಸ್ ಐ ಥಿಂಕ್, ನನ್ನ ಅಭಿಪ್ರಾಯದಂತೆ, ನಾನು ಭಾವಿಸಿದಂತೆ, ಈ ತರ. ನೆಕ್ಸ್ಟ್, ಆಸ್ ಶಿ ಥಿಂಕ್ಸ್, ಅವಳು ವಿಚಾರ ಮಾಡುವ ಹಾಗೆ. ಥಿಂಗ್ಸ್ ಅಂತ ಇದೆ ನೋಡಿ, ಥಿಂಗ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಸ್ ಶಿ ಥಿಂಕ್ಸ್, ಅವಳು ವಿಚಾರ ಮಾಡುವ ಹಾಗೆ, ಅವಳು ವಿಚಾರಿಸಿದಂತೆ ಅಂತಾನೂ ಹೇಳ್ಬೋದು. ಬಟ್ ಆಸ್ ಶಿ ಥಾಟ್ ಅಂದ್ರೆ ಅವಳು ವಿಚಾರ ಮಾಡಿದ ಹಾಗೆ. ಇಲ್ಲಿ ಅವಳು ವಿಚಾರ ಮಾಡುವ ಹಾಗೆ. ಆಸ್ ಶಿ ಥಿಂಕ್ಸ್, ಮಾಡುವ ಮಾಡಿದ ಡಿಫ್ರೆನ್ಸ್ ನೋಡ್ರಿ. ಮಾಡಿದ ಅಲ್ಲ ಇದು, ಅವಳು ವಿಚಾರ ಮಾಡುವ ಹಾಗೆ. ಮಾಡುವ ಅಂತ ಯಾಕಂತೀವಿ ಅಂದ್ರೆ, ವಿಚಾರ ಮಾಡುವ ಹಾಗೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಥಿಂಗ್ಸ್ ಅಂತ ಇದೆ, ಅದಕ್ಕೆ ಕನ್ನಡದಲ್ಲಿ ನಾವು ವಿಚಾರ ಮಾಡುವ ಹಾಗೆ ಅಂತ ಹೇಳ್ತಾ ಇದೀವೋ ಅಥವಾ ವಿಚಾರ ಮಾಡಿದ ಹಾಗೆ ಅಂತ ಹೇಳ್ತಾ ಇದೀವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ನಾನು ವಿಚಾರ ಮಾಡಿದ ಹಾಗೆ ಅಂದು ಆಸ್ ಐ ಥಿಂಕ್ ಅಂತ ಹೇಳಿದ್ರೆ ತಪ್ಪಾಗತ್ತ. ನಾನು ವಿಚಾರ ಮಾಡುವ ಹಾಗೆ ಅಂತ ಹೇಳಿ ಆಸ್ ಐ ಥಿಂಕ್ ಹೇಳ್ಬೇಕು ನೀವು. ನಾನು ವಿಚಾರ ಮಾಡಿದ ಹಾಗೆ ಅಂದ್ರೆ ಆಸ್ ಐ ಥಾಟ್, ಲೈಕ್ ದಿಸ್. ಆಸ್ ಶಿ ಥಿಂಕ್ಸ್ ನೀವು ಯಾವ್ದಾದ್ರೂ ಸಬ್ಜೆಕ್ಟ್ ಯೂಸ್ ಮಾಡ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ನೀವು ಐ, ವಿ, ಯು, ಹಿ, ಶಿ, ಇಟ್ ಯೂಸ್ ಮಾಡ್ಬೋದು. ಆ ಇದ್ರ ಎಸ್ ಯೂಸ್ ಆಗುದಿಲ್ಲ. ಓಕೆ, ಲೈಕ್ ದಿಸ್.
ಆಸ್ ಶಿ ಥಿಂಗ್ಸ್ ಅವಳು ವಿಚಾರ ಮಾಡುವ ಹಾಗೆ, ಆಸ್ ಶಿ ಥಾಟ್ ಅವಳು ವಿಚಾರ ಮಾಡಿದ ಹಾಗೆ, ಆಸ್ ದ ನ್ಯೂಸ್ ಸ್ಪ್ರೆಡ್ ಸುದ್ದಿ ಹರಡಿದಂತೆ. ಸಾಮಾನ್ಯವಾಗಿ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಏನು ಫ್ರೇಸಸ್ಗಳನ್ನ, ಸೆಂಟೆನ್ಸಸ್ಗಳಲ್ಲಿ ಬಳಸ್ತಿರ್ತಾರೆ ಇವನು. ಓಕೆ, ಆಸ್ ದ ನ್ಯೂಸ್ ಸ್ಪ್ರೆಡ್ ದ ಪೊಲೀಸ್ ವೆಹಿಕಲ್ ಆರ್ ದ ಪೊಲೀಸ್ ಕೇಮ್ ಟು ದ ಸ್ಪಾಟ್. ಸುದ್ದಿ ಹರಡಿದಂತೆ ಪೊಲೀಸರು ಸ್ಪಾಟಿಗೆ ಬಂದ್ರು ಅನ್ನೋ ಅರ್ಥದಲ್ಲಿ. ಓಕೆ, ಆಸ್ ಶಿ ಥಿಂಗ್ಸ್ ಅವಳು ವಿಚಾರ ಮಾಡುವ ಹಾಗೆ, ಆಸ್ ಶಿ ಥಾಟ್ ಅವಳು ವಿಚಾರ ಮಾಡಿದ ಹಾಗೆ, ಆಸ್ ದ ನ್ಯೂಸ್ ಸ್ಪ್ರೆಡ್ ಸುದ್ದಿ ಹರಡಿದಂತೆ. ಲೈಕ್ ದಿಸ್. ಬೀಯಿಂಗ್ ಹಂಗ್ರಿ ಹಸಿವಾಗಿದ್ದು ಅಥವಾ ಹಸಿವಾಗಿದ್ದುಕೊಂಡು. ಲೈಕ್ ದಿಸ್, ಬೀಯಿಂಗ್ ಹಂಗ್ರಿ. ಇದನ್ನ ಬೀಯಿಂಗ್ ಅನ್ನೋದು ನೋಡ್ರಿ, ಇವೆಲ್ಲ ಸಿಂಪಲ್ ಸೆಂಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, ಬೀಯಿಂಗ್ ಎ ಟೀಚರ್, ಹಿ ಶುಡ್ ಬಿಹೇವ್ ಪ್ರಾಪರ್ಲಿ. ಲೈಕ್ ದಿಸ್, ಅವ ಟೀಚರ್ ಅದನ್ರಿ ಅಥವಾ ಮತ್ತೊಂದು ಅದನ್ನ ಸರಿಯಾಗಿ ಬಿಹೇವಿಯರ್ ಮಾಡೋದಿಲ್ಲ, ಈ ಅರ್ಥದಲ್ಲಿ ನಾವು ಮಾತಾಡ್ತಿರ್ತೀವಿ. ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್, ಬೀಯಿಂಗ್ ಎ ಕುಕ್, he should prepare delicious food. being a cook ನಾವ್ ಹೆಂಗ ಮಾತಾಡ್ತಿರ್ತೀವಿ ಅಂದ್ರ ಈ ಬೀಯಿಂಗ್ ಅನ್ನ ಪದ ಬಳಸಿ ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಿರ್ತೀವಿ, ಬಟ್ ಇಂಗ್ಲಿಷ್ ನಲ್ಲಿ ಅದು ಬೇರೆ ಅಥವಾ ಬೀಯಿಂಗ್ ಅಂತ ಹೇಳಿ ಸ್ಟಾರ್ಟ್ ಆಗ್ತದ. ನೀವ್ ಹೆಂಗ್ ಅಂತೀರಿ, ಅವ ದೊಡ್ಡ ಕುಕ್ ಅದಾನಂತಾರ್ರಿ, ಅಡಿಗೆ ಮಾಡೋದ ನಂತರ ಅಡಿಗೆ ಮಾಡಾಕ ಬರುದಿಲ್ರಿ ಅವ್ರ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ. ಇಂಗ್ಲಿಷ್ ನಲ್ಲಿ ಹೆಂಗ್ ಹೇಳ್ಬೇಕು ಅದನ್ನ, ಬೀಯಿಂಗ್ ಎ ಕುಕ್ he does not know how to prepare food. ಈ ತರ ಸೆಂಟೆನ್ಸ್ ದಲ್ಲಿ ಕನ್ನಡದಲ್ಲಿ ಹೇಳುವುದೊಂದು, ಇಂಗ್ಲಿಷ್ ನಲ್ಲಿ ಆಗುವುದು ಒಂದು. ಕನ್ನಡದಲ್ಲಿ ಎರಡು ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ, ಇಂಗ್ಲಿಷ್ ನಲ್ಲಿ ಅದು ಒಂದೇ ಸೆಂಟೆನ್ಸ್ ಆಗುತ್ತ. ಓಕೆ, ಬೀಯಿಂಗ್ ಹಂಗ್ರಿ, ಈಗೇನ್ ಬೀಯಿಂಗ್ ದಿಂದ ಸ್ಟಾರ್ಟ್ ಆಗ್ತಾವಲ್ಲ ಸೆಂಟೆನ್ಸಸ್, ಅವು ಸಿಂಪಲ್ ಸೆಂಟೆನ್ಸಸ್ ಅಂತ ಕರೀತಾರ. ಅವು ಕಂಪೌಂಡ್ ಅಲ್ಲ, ಕಾಂಪ್ಲೆಕ್ಸ್ ಅಲ್ಲ, ದೇ ಆರ್ ಕಾಲ್ಡ್ ಸಿಂಪಲ್ ಸೆಂಟೆನ್ಸಸ್. ಓಕೆ, ಬೀಯಿಂಗ್ ಹಂಗ್ರಿ ಈ ತರ, ಬೀಯಿಂಗ್ ಹಂಗ್ರಿ, ಬೀಯಿಂಗ್ ಎ ಟೀಚರ್, ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್. ಲೈಕ್ ದಿಸ್, ಬೀಯಿಂಗ್ ದ ಪೊಲೀಸ್, ಬೀಯಿಂಗ್ ದ ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಸರಿಯಾಗಿ ವರ್ಕ್ ಮಾಡಬೇಕು. ಬೀಯಿಂಗ್ ಟೀಚರ್ ಆಗಿದ್ದುಕೊಂಡು ಈ ಅರ್ಥದಲ್ಲಿ ಬಳಕೆ ಮಾಡ್ತಿರ್ತೀವಿ ಅದನ್ನ. ಇದನ್ನ ಹಸಿವಾಗಿದ್ದುಕೊಂಡು ಅಥವಾ ಹಸಿವಾಗಿದ್ದು ಆಗಿರಬಹುದು, ಹಸಿವಾಗಿದ್ದುಕೊಂಡು ಈ ಅರ್ಥದಲ್ಲಿ ಈ ವರ್ಡ್ಸ್ ಅನ್ನ ಬಳಸದೇ ಇರಬಹುದು ನಾವು ಕನ್ನಡದಲ್ಲಿ, ಆದ್ರ ಆ ಅರ್ಥದಲ್ಲಿ ಬಳಸ್ತಿರ್ತೀವಿ. ಅವಾಗ ಬೀಯಿಂಗ್ ದಿಂದ ಸ್ಟಾರ್ಟ್ ಆಗುತ್ತೆ ಸೆಂಟೆನ್ಸ್. ಬಿಯಾಂಡ್ ದ ಸ್ಕೂಲ್, ಬಿಯಾಂಡ್ ಅಂದ್ರ ಆಚೆ. ಇನ್ನೊಂದು ಬರ್ತದ ಬಿಹೈಂಡ್ ಬರ್ತದ, ಬಿಹೈಂಡ್ ಅನ್ನೋದು ಹಿಂದೆ. ಓಕೆ, ಬಿಯಾಂಡ್ ಅನ್ನೋದು ಆಚೆ, ಅದರ ಆಚೆ. ಬಿಯಾಂಡ್ ದ ಸ್ಕೂಲ್, ಶಾಲೆಯಿಂದ ಆಚೆ. ಮೈ ಹೋಮ್ ಈಸ್ ಬಿಯಾಂಡ್ ದ ಸ್ಕೂಲ್. ಲೈಕ್ ದಿಸ್, ಬಿಟ್ ಬೈ ಬಿಟ್, ಸ್ವಲ್ಪ ಸ್ವಲ್ಪವಾಗಿ, ಸ್ವಲ್ಪ ಬಿಟ್ ಬೈ ಬಿಟ್. ಓಕೆ, ಬೀಯಿಂಗ್ ಹಂಗ್ರಿ ಹಸಿವಾಗಿದ್ದುಕೊಂಡು, ಬಿಯಾಂಡ್ ದ ಸ್ಕೂಲ್ ಶಾಲೆಯಿಂದ ಆಚೆ, ಬಿಟ್ ಬೈ ಬಿಟ್ ಸ್ವಲ್ಪವಾಗಿ. ಬುಕ್ ಈಸ್ ದೇರ್, ಪುಸ್ತಕ ಅಲ್ಲಿದೆ. ಬುಕ್ ಈಸ್ ಹಿಯರ್, ಪುಸ್ತಕ ಇಲ್ಲಿದೆ. ಒಂದೊಂದು ಹಾಗೇನೆ ಸ್ಮಾಲ್ ಸೆಂಟೆನ್ಸ್ ಅನ್ನ ಬರ್ದಾ ಇದ್ದೀನಿ ಸುಮ್ನೆ, ನೋಡ್ಕೊಡ್ರಿ. ಕಾಮನ್ ಆಗಿ ಬಳಕೆ ಮಾಡ್ತಿರ್ತೀವಿ. ಪೆನ್ ಈಸ್ ದೇರ್, ಟೇಬಲ್ ಈಸ್ ದೇರ್, ಯುವರ್ ಬುಕ್ ಈಸ್ ದೇರ್. ದೇರ್ ಅಂದ್ರ ಅಲ್ಲಿ, ಇದು ಬೇರೆ, ಈ ದೇರ್ ಅಲ್ಲ. ಬಹಳಷ್ಟು ಈಗ ಇಂಗ್ಲಿಷ್ ಟೀಚರ್ ಇದ್ದವ್ರು ಹೀಗೇನೆ ಬರೀತಾರೆ, ಈ ದೇರ್ನು ಅಲ್ಲ, ಇದು ದೇರ್, ಇದು ಅವರ, ಇದು ದೇರ್ ಅಂದ್ರ ಅಲ್ಲಿ. ಬುಕ್ ಈಸ್ ದೇರ್ ಅಂದ್ರೆ ಇದನ್ನ ಬರ್ದಿರ್ತಾರ. ಓಕೆ, ಸ್ವಲ್ಪ ನೋಡ್ಕೊಳ್ಬೇಕು. ಅಲ್ಲಿ ಬುಕ್ ಈಸ್ ಹಿಯರ್ ಇಲ್ಲಿ, ಬುಕ್ ಈಸ್ ಹಿಯರ್, ಬುಕ್ ಈಸ್ ದೇರ್. ಟೇಬಲ್ ಈಸ್ ಹಿಯರ್, ಟೇಬಲ್ ಈಸ್ ದೇರ್. ಬೋ ಟು ಗಾಡ್, ದೇವರಿಗೆ ನಮಸ್ಕರಿಸು. ಹಿ ಬೋಸ್ ಟು ಗಾಡ್ ಎವ್ರಿ ಡೇ, ದೇವರಿಗೆ ಯಾವಾಗಲೂ ನಮಸ್ಕರಿಸುತ್ತಾನೆ. ಬೋ ಟು ಗಾಡ್. ಕಮ್ ಎ ಲಿಟಲ್ ಕ್ಲೋಸರ್, ಸ್ವಲ್ಪ ಹತ್ತಿರ ಬಾ.
ನೀವು ಕಮ್ ನಿಯರ್ ಅಂತಾದ್ರೂ ಓಕೆ, ಕಮ್ ನಿಯರ್ ಅಂತಂದ್ರೂ ಹೇಳ್ಬೋದು, ಅಂತಾದ್ರೂ ಹೇಳ್ಬೋದು. ಕಮ್ ಎ ಲಿಟಲ್ ಕ್ಲೋಸರ್, ಸ್ವಲ್ಪ ಫಾರ್ಮಲ್ ಆಗಿ ಅಥವಾ ಇನ್ನಿಷ್ಟು ಸುಧಾರಿಸಿದ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಕಮ್ ಎ ಲಿಟಲ್ ಕ್ಲೋಸರ್ ಅಂತೀವ, ಸ್ವಲ್ಪ ಹತ್ತಿರ ಬಾ ಅಂದಾಗ. ಸೊ ಕಮ್ ವೆನ್ ಎವರ್ ಯು ಫೀಲ್ ಲೈಕ್, ಯಾವಾಗ ಬರಬೇಕು ಅನಿಸುತ್ತೋ ಆವಾಗ ಅನ್ನೋ ಅರ್ಥದಲ್ಲಿ ಮಾತಾಡ್ತಿತ್ತು. ಕಮ್ ವೆನ್ ಎವರ್ ಯು ವಾಂಟ್ ಅಂದ್ರೂ ಓಕೆ, ಡೈರೆಕ್ಟ್ ಆಗಿ ಕಮ್ ವೆನ್ ಎವರ್ ಯು ಲೈಕ್, ಕಮ್ ವೆನ್ ಎವರ್ ಯು ವಾಂಟ್, ಕಮ್ ಆರ್ ಕಮ್ ವೆನ್ ಎವರ್ ಯು ವಾಂಟ್, ಮೀಟ್ ಮೀ ವೆನ್ ಎವರ್ ಯು ಲೈಕ್, ನಿನಗೆ ಯಾವಾಗ ಲೈಕ್ ಆಗುತ್ತೋ, ಯಾವಾಗ ಇಷ್ಟ ಆಗುತ್ತೋ ಆವಾಗ ಭೇಟಿ ಮಾಡು ಅಂತ ಅಂದ. ಕಮ್ ವೆನ್ ಎವರ್ ಯು ಫೀಲ್ ಲೈಕ್ ಅಂದ್ರೂ ಓಕೆ, ಸ್ವಲ್ಪ ಈ ಫ್ರೇಸ್ ಅನ್ನ ಸ್ವಲ್ಪ ಲಾಂಗ್ ಆಗಿ ಮಾಡ್ಬೇಕಾದ್ರೆ ಅಥವಾ ಮಾಡಿದ್ರೆ ಈ ತರ ಆಗುತ್ತದ. ಕಮ್ ವೆನ್ ಎವರ್ ಯು ಫೀಲ್ ಲೈಕ್, ಕಮ್ ವೆನ್ ಎವರ್ ಯು ಫೀಲ್, ಕಮ್ ವೆನ್ ಎವರ್ ಯು ವಾಂಟ್ ಅಂದ್ರೂ ಓಕೆ. ಬುಕ್ ಇಸ್ ದೇರ್, ಪುಸ್ತಕ ಅಲ್ಲಿದೆ. ಗೋ ಟು ಗಾಡ್, ದೇವರಿಗೆ ನಮಸ್ಕರಿಸು. ಕಮ್ ಎ ಲಿಟಲ್ ಕ್ಲೋಸರ್, ಸ್ವಲ್ಪ ಹತ್ತಿರ ಬಾ. ಕಮ್ ವೆನ್ ಎವರ್ ಯು ಫೀಲ್ ಲೈಕ್, ಯಾವಾಗ ಬರ್ಬೇಕು ಅನ್ಸುತ್ತೋ ಆವಾಗ, ಓಕೆ, ಆವಾಗ ಬರ್ರಿ ಅಂತ. ನೆಕ್ಸ್ಟ್, ಡೋಂಟ್ ಈಚ್ ಸಾರಿ ಡೋಂಟ್ ಈಟ್ ವಾಟ್ ಎವರ್ ಯು ಗೆಟ್, ಸಿಕ್ಕಿದ್ದನ್ನು ತಿನ್ನಬೇಡ ಅಂತ. ಸಿಕ್ಕಿದ್ದನ್ನು ತಿನ್ನಬೇಡ. ಡೋಂಟ್ ಈಟ್ ವಾಟ್ ಎವರ್ ಯು ವಾಂಟ್, ಏನ್ ಸಿಗುತ್ತೋ ಅದನ್ನು ತಿನ್ಬೇಡ ಅಂತ ಹೇಳ್ತೀವಿ, ಸಾರಿ ತಿನ್ಬೇಡ ಅಂತ ಹೇಳ್ತಿರ್ತೀವಿ ನಾವು. ಏನ್ ಸಿಕ್ಕಿದ್ದನ್ನು ತಿನ್ನಕ್ ಹೋಗ್ಬೇಡ ಅಂತ ಹೇಳ್ತಿರ್ತೀವಿ. ಅವಾಗ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ಬೇಕು ಅದನ್ನ, ಡೋಂಟ್ ಈಟ್ ವಾಟ್ ಎವರ್ ಯು ಗೆಟ್, ಏನು ನಿನಗೆ ಸಿಗುತ್ತೋ ಅದನ್ನೆಲ್ಲ ತಿನ್ನಕ್ ಹೋಗ್ಬೇಡ ಅನ್ನೋ ಅರ್ಥದಲ್ಲಿ ಸಜೆಷನ್ ಕೊಡ್ತಿರ್ತಾರಲ್ಲ ಆ ರೀತಿ. ಡೋಂಟ್ ಈಟ್ ವಾಟ್ ಎವರ್ ಯು ಗೆಟ್, ಯು ಗಾಟ್ ಅಲ್ಲ, ಓಕೆ. ಸಿಕ್ಕಿದ್ದನ್ನು ತಿನ್ನಬೇಡ, ಯಾಕಂದ್ರೆ ನೀವು ಇಂಪೆರೇಟಿವ್ ಸೆಂಟೆನ್ಸ್ ಅನ್ನ ಹೇಳ್ತಾ ಇರ್ತೀರಿ. ಇಂಪೆರೇಟಿವ್ ಸೆಂಟೆನ್ಸ್ ಅನ್ನ ಹೇಳುವಾಗ ಅದು ವರ್ಬ್ ದಿಂದ ಚಲೋ ಆಗಿರ್ತತ, ಇಲ್ಲ ಡೋಂಟ್ ದಿಂದ ಸ್ಟಾರ್ಟ್ ಆಗಿರ್ತತ. ಅವಾಗ ಯಾವಾಗ್ಲೂ ವರ್ಬ್ V1 ಇರ್ಬೇಕು, ವರ್ಬ್ 1 ಇರ್ಬೇಕು, ಪ್ರೆಸೆಂಟ್ ಫಾರ್ಮ್ ದಲ್ಲಿ ಬಳಸ್ತಿರ್ಬೇಕು. ಡೋಂಟ್ ಟಾಕ್ ಇನ್ ಬಿಟ್ವೀನ್, ಮಧ್ಯದಲ್ಲಿ ಮಾತನಾಡಬೇಡ. ಡೋಂಟ್ ಟಾಕ್ ಇನ್ ಬಿಟ್ವೀನ್ ಅಂತ ಹೇಳ್ತಾರೆ. ನೀವು ಹೀಗೂ ಹೇಳ್ಬೋದು, ಡೋಂಟ್ ಟಾಕ್ ಇನ್ ದ ಮಿಡಲ್ ಅಂತಾನು ಹೇಳ್ಬೋದು. ಡೋಂಟ್ ಟಾಕ್ ಇನ್ ದ ಮಿಡಲ್, ಡೋಂಟ್ ಟಾಕ್ ಇನ್ ಬಿಟ್ವೀನ್, ಲೈಕ್ ದಿಸ್. ಎವರ್ ಸಿನ್ಸ್ ದೆನ್, ಆಗಿನಿಂದ. ಎವರ್ ಸಿನ್ಸ್ ದೆನ್ ಬಹಳ ಸಲ ಬಳಕೆ ಆಗ್ತಿರ್ತದೆ. ಎವರ್ ಸಿನ್ಸ್ ದೆನ್, ಆಗಿಂದಲೂ. ಎವರ್ ಸಿನ್ಸ್ ದೆನ್ ಹಿ ಹ್ಯಾಸ್ ಬೀನ್ ಡೂಯಿಂಗ್ ಹಿಸ್ ವರ್ಕ್ ಸಿನ್ಸಿಯರ್ಲಿ, ಈ ತರ. ಆಗಿನಿಂದಲೂ ಅವ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನ. ಎವರ್ ಸಿನ್ಸ್ ದೆನ್, ಎವರ್ ಸಿನ್ಸ್ he has been, ever since then he has been in that field, like this. ನೋಡ್ರಿ, ಡೋಂಟ್ ಈಟ್ ವಾಟ್ ಎವರ್ ಯು ಗೆಟ್, ಸಿಕ್ಕಿದ್ದನ್ನು ತಿನ್ನಬೇಡ. ಡೋಂಟ್ ಟಾಕ್ ಇನ್ ಮಿಡಲ್, ಮಧ್ಯದಲ್ಲಿ ಮಾತನಾಡಬೇಡ. ಎವರ್ ಸಿನ್ಸ್ ದೆನ್, ಆಗಿನಿಂದ. ಸಿನ್ಸ್ ದೆನ್, ಅಂದಿನಿಂದ. ಸಿನ್ಸ್ ದೆನ್ he has not attended the class, ಅಂದಿನಿಂದ ಅವ ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ. ಸಿನ್ಸ್ ದೆನ್, ಲೈಕ್ ದಿಸ್. ಎವ್ರಿಬಡಿ ಸೊ, ಎಲ್ರೂ ಹಾಗೇನೆ ನಾವ್ ಹೇಳ್ತೀವಿ, ಎಲ್ರೂ ಹಂಗಾದಾರ ಬಿಡ್ರಿ ಅಂತೀವಲ್ಲ, ಅದಕ್ಕ ಎವ್ರಿಬಡಿ ಸೊ, ಸಾಮಾನ್ಯವಾಗಿ ಎವ್ರಿಬಡಿ ಈಸ್ ಲೈಕ್ ದ್ಯಾಟ್ ಅಂತಾನು ಹೇಳ್ತಿರ್ತಾರ. ಎವ್ರಿಬಡಿ ಸೋ ಅಂದ್ರೂ ಒಂದೇ, ಎವ್ರಿಬಡಿ ಈಸ್ ಲೈಕ್ ದ್ಯಾಟ್ ಅಂದ್ರೂ ಒಂದೇ. ನೆಕ್ಸ್ಟ್, ಎಕ್ಸೆಪ್ಟ್ ಫಾರ್ ಒನ್ ಮ್ಯಾನ್, ಒಬ್ಬನನ್ನು ಹೊರತುಪಡಿಸಿ. ಎಕ್ಸೆಪ್ಟ್ ಅಂದ್ರ ಹೊರತುಪಡಿಸಿ. ಈ ಎಕ್ಸೆಪ್ಟ್ ಬೇರೆ, ಅವೆಲ್ಲ ಗೊತ್ತಿರ್ತಾವ, ಅದ್ರ ತಿಳ್ಕೊಳ್ಬೇಕು. ಇದು ಎಕ್ಸೆಪ್ಟ್ ಸ್ವೀಕರಿಸು, ಇದು ಓಕೆ. ಎಕ್ಸೆಪ್ಟ್, ಎಕ್ಸ್ ಅಂತ ಹೇಳ್ರಿ ಮೊದಲ, ಆಮೇಲೆ ಸೆಪ್ಟ್ ಅಂತ ಹೇಳ್ರಿ. ಎಕ್ಸೆಪ್ಟ್ ಅಂದ್ರ ಕೇಳೋರಿಗೆ, ಲಿಸ್ನರ್ಸ್ಗೆ ಕರೆಕ್ಟ್ ಗೊತ್ತಾಗುತ್ತೆ. ಎಕ್ಸೆಪ್ಟ್ ಅಂತ ಅಂದ್ಬಿಟ್ರೆ ಇದನ್ನ ಹೇಳ್ತಾ ಇದ್ದಾರೋ ಅಂತ ಗೊತ್ತಾಗಲ್ಲ. ಇದು ನೋಡ್ರಿ, ಫಸ್ಟ್ ಎಕ್ಸ್ ಸೆಪ್ಟ್ ಅನ್ರಿ, ಎಕ್ಸೆಪ್ಟ್. ಇಲ್ಲಿ ಎಕ್ ಸೆಪ್ಟ್, ಇದು ಎಕ್ ಸೆಪ್ಟ್, ಇದು ಎಕ್ಸ್ ಸೆಪ್ಟ್, ಲೈಕ್ ದಿಸ್. ಸಿನ್ಸ್ ದೆನ್, ಅಂದಿನಿಂದ. ಎವ್ರಿಬಡಿ ಸೋ, ಎಲ್ಲರೂ ಹಾಗೆ. ಎಕ್ಸೆಪ್ಟ್ ಫಾರ್ ಒನ್ ಮ್ಯಾನ್, ಒಬ್ಬನನ್ನು ಹೊರತುಪಡಿಸಿ. ಫೈಂಡ್ ಇಟ್ ಅಂಡ್ ಬ್ರಿಂಗ್, ಹುಡುಕಿ ತೆಗೆದುಕೊಂಡು ಬಾ.
ಫೈಂಡ್ ಇಟ್ ಅಂಡ್ ಬ್ರಿಂಗ್, ಹುಡುಕಿ ತೆಗೆದುಕೊಂಡು ಬಾ ಅಂದ್ರ ಸರ್ಚ್ ಇಟ್ ಅಂಡ್ ಬ್ರಿಂಗ್, ಹುಡುಕಿ ತೆಗೆದುಕೊಂಡು ಬಾ. ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್, ಈಗ ಅಲ್ಲಿ ನಡುವ ಅಂಡ್ ಯೂಸ್ ಆಗ್ತತ. ಓಕೆ, ಈಗ ಒಂದ್ ವರ್ಬ್ ಇನ್ನೊಂದ್ ವರ್ಬ್ ಅದರ ನಡುವೆ ಅಂಡ್ ಯೂಸ್ ಆಗುತ್ತೆ. ಈಗ ನೋಡ್ರಿ, ಇಲ್ಲಿ ವರ್ಬ್ ಇದೆ, ಇಲ್ಲಿ ವರ್ಬ್ ಇದೆ. ಫೈಂಡ್ ಇಟ್ ಅಂಡ್ ಬ್ರಿಂಗ್, ಗೋ ಅಂಡ್ ಕಮ್, ಹೋಗಿ ಬಾ ಅಂತ ಹೇಳಕ ಗೋ ಅಂಡ್ ಕಮ್ ಅಂತ ಹೇಳ್ಬೇಕು. ಅಂಡ್ ಇಟ್ ಈಸ್ ಜಾಯಿಂಡ್, ಟೂ ವರ್ಬ್ಸ್ ಆರ್ ಜಾಯಿಂಡ್ ಬೈ ಅಂಡ್. ಓಕೆ, ಸೊ ಫೈಂಡ್ ಇಟ್ ಅಂಡ್ ಬ್ರಿಂಗ್, ಹುಡುಕಿ ತೆಗೆದುಕೊಂಡು ಬಾ, ಅದು ಹುಡುಗಿ ಆಗಿತ್ತು, ಹುಡುಕಿ ತೆಗೆದುಕೊಂಡು ಬಾ. ಅಂಡ್ ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್, ಸಾಧ್ಯವಿದ್ದಷ್ಟು ಮುಗಿಸು. ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಸಾಧ್ಯವಿದ್ದಷ್ಟು ಮುಗಿಸು. ಫಿನಿಶ್ ಆಸ್ ಸೂನ್ ಆಸ್ ಪಾಸಿಬಲ್, ಆಸ್ ಸೂನ್ ಆಸ್ ಪಾಸಿಬಲ್ ಸಾಧ್ಯವಿದ್ದಷ್ಟು ಬೇಗನೆ ಮುಗಿಸಿಲ್ಲ, ಇಲ್ಲಿ ಸಾಧ್ಯವಿದ್ದಷ್ಟು ಮುಗಿಸು. ಲೈಕ್ ದಿಸ್. ಫೈಂಡ್ ಇಟ್ ಅಂಡ್ ಬ್ರಿಂಗ್, ಹುಡುಕಿ ತೆಗೆದುಕೊಂಡು ಬಾ. ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್, ಸಾಧ್ಯವಿದ್ದಷ್ಟು ಮುಗಿಸು. ಫಿನಿಶ್ ಆಸ್ ಸೂನ್ ಆಸ್ ಪಾಸಿಬಲ್, ಸಾಧ್ಯವಿದ್ದಷ್ಟು ಬೇಗನೆ ಮುಗಿಸು. ಜನರಲಿ ಸ್ಪೀಕಿಂಗ್, ನೋಡ್ರಿ ಕಾಮನ್ ಆಗಿ ಮಾತಾಡ್ತಿರ್ತಾರ. ಜನರಲಿ ಸ್ಪೀಕಿಂಗ್, ಸಾಮಾನ್ಯವಾಗಿ ಹೇಳುವುದಾದರೆ ಅಂತ ಹಿಂಗ ನಾವು ಸ್ಪೀಚ್ ಅನ್ನ ಸ್ಟಾರ್ಟ್ ಮಾಡ್ತಿರ್ತಾರ. ಅಥವಾ ಕಾಮನ್ ಆಗಿ ಬರೆಯುವಾಗನು, ಏನಾದ್ರೂ ಒಂದು ಆರ್ಟಿಕಲ್ ಬರೆಯುವಾಗನು ಜನರಲಿ ಸ್ಪೀಕಿಂಗ್ ಅಂತ ಹೇಳ್ತಿರ್ತಾರ, ಬರೀತಿರ್ತಾರ. ಹ್ಯಾವಿಂಗ್ ಗಾಟ್ ದ ನ್ಯೂಸ್, ಸಮಾಚಾರ ಪಡೆದು. ಹ್ಯಾವಿಂಗ್ ಗಾಟ್ ದ ನ್ಯೂಸ್, ಹ್ಯಾವಿಂಗ್ ಹರ್ಡ್ ದ ನಾಯ್ಸ್, ಇಲ್ಲಿ ಹ್ಯಾವಿಂಗ್ ಮುಂದ V3 ಬರ್ಬೇಕು. ಹ್ಯಾವಿಂಗ್ ಹರ್ಡ್ ದ ನ್ಯೂಸ್, ಸದ್ದನ್ನು ಕೇಳಿ, ಸದ್ದನ್ನು ಕೇಳಿ. ಹ್ಯಾವಿಂಗ್ ಹರ್ಡ್ ದ ನ್ಯೂಸ್, ಹ್ಯಾವಿಂಗ್ ಕಮ್ ಅಕ್ರಾಸ್ ದ ರಿವರ್. ಓಕೆ, ರಿವರ್ ಹತ್ತಿರ ಹೋಗಿ. ಹ್ಯಾವಿಂಗ್ ಮೆಟ್ ಹಿಮ್, ಅವನನ್ನು ಭೇಟಿಯಾಗಿ. ಈ ತರ ಹ್ಯಾವಿಂಗ್ ಮೆಟ್ ಹಿಮ್, ಅವನನ್ನು ಭೇಟಿಯಾಗಿ. ಹ್ಯಾವಿಂಗ್ ಡನ್ ದ ಹೋಮ್ವರ್ಕ್, ಐ ಅಟೆಂಡೆಡ್ ದ ಮೀಟಿಂಗ್, ನಾನು ಹೋಮ್ವರ್ಕ್ ಮಾಡಿ ಮೀಟಿಂಗ್ ಅಟೆಂಡ್ ಆದೆ. ಹ್ಯಾವಿಂಗ್ ಡನ್ ದ ಹೋಮ್ವರ್ಕ್, ಐ ಅಟೆಂಡೆಡ್ ದ ಕ್ಲಾಸ್. ಈ ತರ ಹ್ಯಾವಿಂಗ್ ಡನ್, ಹ್ಯಾವಿಂಗ್ ಮೆಟ್, ಹ್ಯಾವಿಂಗ್ ಫಿನಿಶ್ಡ್. ಹ್ಯಾವಿಂಗ್ ಮುಂದೆ V3 ಬರ್ತದೆ. ಈ ಅರ್ಥದಲ್ಲಿ ಹ್ಯಾವಿಂಗ್ ಗಾಟ್ ದ ನ್ಯೂಸ್, ಸಮಾಚಾರ ಪಡೆದು. ಹ್ಯಾವಿಂಗ್ ಗಾಟ್ ದ ನ್ಯೂಸ್, ದ ಮೀಡಿಯಾ ಬ್ರಾಡ್ಕಾಸ್ಟ್ ದ ನ್ಯೂಸ್. ಹ್ಯಾವಿಂಗ್ ಹರ್ಡ್ ದ ನಾಯ್ಸ್, ಜನರಲಿ ಸ್ಪೀಕಿಂಗ್, ಸಾಮಾನ್ಯವಾಗಿ ಹೇಳುವುದಾದರೆ. ಹ್ಯಾವಿಂಗ್ ಗಾಟ್ ದ ನ್ಯೂಸ್, ಸಮಾಚಾರ ಪಡೆದು. ಹ್ಯಾವಿಂಗ್ ಹರ್ಡ್ ದ ನ್ಯೂಸ್, ಸದ್ದನ್ನು ಕೇಳಿ. ಹ್ಯಾವಿಂಗ್ ಲಾಫ್ಡ್ ಲೌಡ್ಲಿ, ಜೋರಾಗಿ ನಕ್ಕು. ಹ್ಯಾವಿಂಗ್ ಲಾಫ್ಡ್ ಲೌಡ್ಲಿ, ಜೋರಾಗಿ ನಕ್ಕು. ಹ್ಯಾವಿಂಗ್ ರೆಡ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಓದಿ. ಹ್ಯಾವಿಂಗ್ ಸ್ಪೋಕನ್ ಲೀಸರ್ಲಿ, ಆರಾಮವಾಗಿ ಮಾತನಾಡಿ. ನೋಡ್ರಿ, ಹ್ಯಾವಿಂಗ್ ಲಾಫ್ಡ್ ಲೌಡ್ಲಿ, ಜೋರಾಗಿ ನಕ್ಕು. ಹ್ಯಾವಿಂಗ್ ಲಾಫ್ಡ್ ಲೌಡ್ಲಿ, ದೇ ಕೇಮ್ ಔಟ್, ಜೋರಾಗಿ ನಕ್ಕು ಹೊರಗೆ ಬಂದ್ರು. ಹ್ಯಾವಿಂಗ್ ರೆಡ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಓದಿ. ಹ್ಯಾವಿಂಗ್ ರೆಡ್ ಕ್ಲಿಯರ್ಲಿ, he understood all the aspects of the article. So having spoken leisurely, ಆರಾಮವಾಗಿ ಮಾತನಾಡಿ. Having spoken leisurely, he went home. He went home, like this. Having spoken, having read, having laughed. See, concentrate on the words. ಪಾರ್ಟಿಸಿಪಲ್ ದಲ್ಲಿ ಬರ್ತಾವ. ಪಾರ್ಟಿಸಿಪಲ್. ಡಿಸ್ಯೂಡ್ ಬೈ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರಿಂದ ಮೋಸಗೊಳಿಸಲ್ಪಟ್ಟು. ಡಿಸ್ಯೂಡ್, ಇಲ್ಲಿ ನೋಡ್ರಿ, ಇಲ್ಲಿ ಯಾಕೆ ಇದು ಪ್ಯಾಸಿವ್ ವಾಯ್ಸ್ ದಲ್ಲಿ ಇದೆ. ಡಿಸ್ಯೂಡ್ ಬೈ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರಿಂದ ಮೋಸಗೊಳಿಸಲ್ಪಟ್ಟು. ಹ್ಯಾವಿಂಗ್ ಲುಕ್ಡ್ ಅರೌಂಡ್, ಸುತ್ತಲೂ ನೋಡಿ. ಈ ತರ. ಹಿ ಡಸಂಟ್ ಲಿಸನ್ ಎಟ್ ಆಲ್, ಎಷ್ಟ್ ಹೇಳಿದ್ರು ಕೇಳೋದಿಲ್ರಿ ಅವ, ಎಷ್ಟ್ ಹೇಳಿದ್ರು ನನ್ನ ಮಾತು ಕೇಳೋದಿಲ್ರಿ ಅಂತಿರಲ್ಲ. ಹಿ ಡಸಂಟ್ ಲಿಸನ್ ಟು ಮೈ ವರ್ಡ್ಸ್ ಎಟ್ ಆಲ್. ಆರ್ ಡೈರೆಕ್ಟ್ ಆಗಿ ಹಿ ಡಸಂಟ್ ಲಿಸನ್ ಎಟ್ ಆಲ್. She doesn't, they do not listen at all. We do not listen at all. I do not listen at all. She doesn't listen at all. ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೀವಲ್ಲ, ಅದಕ್ಕೆ ನಾವು ಏನು ಯೂಸ್ ಮಾಡ್ಬೇಕಂದ್ರೆ he doesn't listen at all ಅಂತ ಹೇಳ್ಬೇಕು. ಡಿಸ್ಯೂಡ್ ಬೈ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರಿಂದ ಮೋಸಗೊಳಿಸಲ್ಪಟ್ಟು. ಹ್ಯಾವಿಂಗ್ ಲುಕ್ಡ್ ಅರೌಂಡ್, ಸುತ್ತಲೂ ನೋಡಿ. he doesn't listen at all, ಎಷ್ಟು ಹೇಳಿದರೂ ಕೇಳುವುದಿಲ್ಲ.
ಐ ಹ್ಯಾವ್ ಥಾಟ್ ಆಫ್ ಟು ಡೂ ಸೋ, ಆರ್ ಹಿಂಗಾದ್ರೂ ಹೇಳ್ಬೋದು, ಹಿಂಗಾದ್ರೂ ಹೇಳ್ಬೋದು. ಐ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಸೋ, ಥಾಟ್ ಆಫ್ ಡೂಯಿಂಗ್ ಸೋ, ಐ ಹ್ಯಾವ್ ಥಾಟ್ ಆಫ್ ಟು ಡೂ ಸೋ, ಬೋತ್ ಆರ್ ಸೇಮ್. ಇದು ಹೆಚ್ಚು ಸೂಕ್ತ ಇದೆ. ಓಕೆ, ಹೀಗೆ ಮಾಡಬೇಕೆಂದಿದ್ದೇನೆ ಅಂತ ಹೇಳ್ತೇವಲ್ಲ, ಹ್ಯಾವಿಂಗ್ ಐ ಮೀನ್ ಐ ಹ್ಯಾವ್ ಥಾಟ್ ಆಫ್ ಟು ಡೂ ಸೋ, ಹಂಗೆ ಮಾಡ್ಬೇಕಂತ ಅನ್ಕೊಂಡಿನಿ ನಾನು. ನೀವು ಹೇಳ್ತಿರ್ತೀರಿ ನೋಡ್ರಿ, ನಾನು ಹೀಗೆ ಮಾಡ್ಬೇಕಂತ ಅನ್ಕೊಂಡಿನಿ, ಹಾಗೆ ಮಾಡ್ಬೇಕಂತ ಅನ್ಕೊಂಡಿನಿ. ಐ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಸೋ, ಐ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಲೈಕ್ ದಿಸ್, ಹೀಗೆ ಮಾಡ್ಬೇಕಂತ ಅನ್ಕೊಂಡಿನಿ. ಐ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಸೋ, ಟು ಡೂ ಸೋ, ಹಾಗೆ ಮಾಡಬೇಕೆಂದು ಅನ್ಕೊಂಡಿದ್ದೀನಿ ಅಂತ ಹೇಳುವ. ಐ ಹರ್ಡ್ ಇಟ್ ಆಸ್ ಕ್ಯಾಟ್, ನನಗೆ ಬೆಕ್ಕು ಅಂತ ಕೇಳಿಸಿತು. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿನಿ ಅಷ್ಟೇ ನಾನು. ಅಂದ್ರೆ ನೀವು ಏನಾದ್ರೂ ಕೇಳಿಸ್ಕೊಳ್ತೀರಿ, ಅದು ನಿಮಗೆ ಸರಿಯಾಗಿ ಕೇಳುವುದಿಲ್ಲ. ಅವರು ಹೇಳಿದ್ದು ಬೇರೆ ಇರುತ್ತ, ನೀವು ಬೇರೆ ಕೇಳಿಸ್ಕೊಂಡಿರ್ತೀರಿ. ಅದ ನನಗೆ ಬೆಕ್ಕಂತ ಕೇಳಿಸ್ ನೋಡ್ರಿ, ಅದು ನೀವು ಬ್ಯಾಗ್ ಅಂದ್ರಿ, ನನಗೆ ಬೆಕ್ಕಂತ ಕೇಳಿಸ್ ನೋಡ್ರಿ ಅದು ಅಂತೀರಿ ಅಲ್ಲ, ಅವಾಗ ಐ ಹರ್ಡ್ ಇಟ್ ಆಸ್ ಕ್ಯಾಟ್ ಅಂತ ನೀವು ಹೇಳ್ಬೇಕು. ಐ ಹರ್ಡ್ ಇಂಗ್ಲಿಷ್ ನಲ್ಲಿ ಐ ಹರ್ಡ್ ಇಟ್ ಆಸ್ ಕ್ಯಾಟ್, ಐ ಹರ್ಡ್ ಇಟ್ ಆಸ್ ಬುಕ್, ಐ ಹರ್ಡ್ ಇಟ್ ಆಸ್ ಕ್ಯಾಮ್ರಾ, ಐ ಹರ್ಡ್ ಇಟ್ ಆಸ್ ಸೋಮು, ಲೈಕ್ ದಿಸ್. ಈ ತರ ಅಲ್ಲಿ ಯಾವುದು ಏನಂತ ಕೇಳಿಸಿರ್ತದ ಆ ವರ್ಡ್ ಅನ್ನ ಹೇಳ್ಬೇಕು. ಆಸ್ 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 ಕ್ಯಾಟ್, ಲೈಕ್ ದಿಸ್. ಐ ಹ್ಯಾವ್ ಥಾಟ್ ಆಫ್ ಟು ಡೂ ಸೋ, ಆರ್ ಐ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಸೋ, ಹೀಗೆ ಮಾಡಬೇಕೆಂದಿದ್ದೇನೆ. ಐ ಹರ್ಡ್ ಇಟ್ ಆಸ್ ಕ್ಯಾಟ್, ಲೈಕ್ ದಿಸ್. ಐ ವಿಲ್ ಕಮ್ ಇನ್ ಎ ವೈಲ್, ನಾನು ಸ್ವಲ್ಪ ಸಮಯದಲ್ಲಿ ಬರುತ್ತೇನೆ. ಐ ವಿಲ್ ಕಮ್ ಇನ್ ಎ ಮಿನಿಟ್, ನಾನು 1 ನಿಮಿಷದಲ್ಲಿ ಬರುತ್ತೇನೆ. ಐ ವಿಲ್ ಕಮ್ ಇನ್ ಎ ಸೆಕೆಂಡ್, ಐ ವಿಲ್ ಮಿನಿಟ್, ಸೆಕೆಂಡ್ ಅನ್ನೋ ಬದಲಾಗಿ ಮಿನಿಟ್. ಓಕೆ, ಇದನ್ನ ಹೇಳಿದ್ರೆ ಹೆಚ್ಚು ಸೂಕ್ತ. ಐ ವಿಲ್ ಕಮ್ ಇನ್ ಎ ವೈಲ್ ಅಂತ ಹೇಳ್ಬಿಡ್ಬೇಕು. ಅದು ಸೆಕೆಂಡಿಗೂ ಅನ್ವಯಿಸುತ್ತ, ಸ್ವಲ್ಪ ಸಮಯ ಅಂತಾದ್ರೂ ಅಂತ ಅನ್ಕೊಳ್ಬಹುದು. ಓಕೆ, ನಾನು ಸ್ವಲ್ಪ ಸಮಯದಲ್ಲಿ ಬರುತ್ತೇನೆ, ಬರುವೆನು. ಐ ವಿಲ್ ಕಮ್ ಇನ್ ಎ ವೈಲ್ ಅಂತ ಹೇಳ್ತಾರೆ. ಇಫ್ ಅಟ್ ಆಲ್ ಯು ಡಿಸೈರ್, ಇಫ್ ಎಟ್ ಆಲ್ ಯು ಡಿಸೈರ್, ನಿನಗೆ ಇಚ್ಛೆ ಇದ್ದರೆ ಮಾತ್ರ. ಇಫ್ ಎಟ್ ಆಲ್ ಯು ಕಮ್, ನೀನು ಬಂದರೆ ಮಾತ್ರ. ಇಫ್ ಎಟ್ ಆಲ್ ಯು ಮೀಟ್ ಹಿಮ್, ನೀನು ಮೀಟ್ ಆದರೆ ಮಾತ್ರ. ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ಮ್ಯಾಟರ್, ಈ ಅರ್ಥದಲ್ಲಿ. ಇಫ್ ಎಟ್ ಆಲ್ ಯು ಡಿಸೈರ್, ನಿನಗೆ ಇಚ್ಛೆ ಇದ್ದರೆ ಮಾತ್ರ ಆ ಕೆಲಸ ಮಾಡು, ಅಲ್ಲಿ ಭೇಟಿಯಾಗು. ಇಫ್ ಎಟ್ ಆಲ್ ಯು ಡಿಸೈರ್, ಗೋ ಅಹೆಡ್, ಡೂ ದಟ್ ವರ್ಕ್, ಲೈಕ್ ದಿಸ್. If it is not, sorry, if it is not, if it is not thrown, ಅದನ್ನು ಎಸೆಯದಿದ್ದರೆ, ಇಟ್ ಈಸ್ ನಾಟ್ ಥ್ರೋನ್, ಅಲ್ಲಿ ಪ್ಯಾಸಿವ್ ವಾಯ್ಸ್ ಫಾರ್ಮ್ ದಲ್ಲಿ ಇರ್ತದ. ಇಫ್ ಇಟ್ ಈಸ್ ನಾಟ್ ಥ್ರೋನ್, ಓಕೆ, ಲೈಕ್ ದಿಸ್. ಐ ವಿಲ್ ಕಮ್ ಇನ್ ಎ ವೈಲ್, ನಾನು ಸ್ವಲ್ಪ ಸಮಯದಲ್ಲಿ ಬರುತ್ತೇನೆ. ಇಫ್ ಎಟ್ ಆಲ್ ಯು ಡಿಸೈರ್, ನಿನಗೆ ಇಚ್ಛೆ ಇದ್ದರೆ ಮಾತ್ರ. ಇಫ್ ಇಟ್ ಈಸ್ ನಾಟ್ ಥ್ರೋನ್, ಅದನ್ನು ಎಸೆಯದಿದ್ದರೆ, ಲೈಕ್ ದಿಸ್. ಸ್ಟ್ರೇ ಇನ್ಸಿಡೆಂಟ್ಸ್, ಅಲ್ಲಲ್ಲಿ ಘಟನೆಗಳು. ಈಗ ಸ್ಟ್ರೇ ಇನ್ಸಿಡೆಂಟ್ಸ್ ಅಂದ್ರ ಅಲ್ಲಲ್ಲಿ ಸ್ವಲ್ಪ ಜಗಳ ಆಗ್ಯಾವ್ರಿ, ಆದ್ರ ಪೀಸ್ಫುಲ್ ಆಗಿತ್ರಿ ಏರಿಯಾ. ಈ ಫಾರ್ ಎಕ್ಸಾಂಪಲ್ ಏನೋ ಎಲೆಕ್ಷನ್ಸ್ ಟೈಮ್ದಲ್ಲಿ ಹೇಳ್ತಿರ್ತಾರ ನೋಡಿ, except some stray incident, the election went peacefully, the election was peaceful ಅಂತ ಹೇಳ್ತಾರೆ. ಅಲ್ಲಲ್ಲಿ ಸ್ವಲ್ಪ ಘಟನೆಗಳನ್ನು ಬಿಟ್ರ ಇಲೆಕ್ಷನ್ ಬಹಳ ಶಾಂತಿಯುತವಾಗಿ ನಡೀತು ಅಂತ ಹೇಳ್ತಾರೆ. ವೋಟಿಂಗ್ ಬಹಳ ಶಾಂತಿಯುತವಾಗಿ ನಡೀತಂತ. ಓಕೆ, ಸೊ ಎಕ್ಸೆಪ್ಟ್ ಸಮ್ ಸ್ಟ್ರೇ ಇನ್ಸಿಡೆಂಟ್ಸ್, ಸಿಚುವೇಶನ್ ವಾಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಲೈಕ್ ದಿಸ್. ಅಲ್ಲಲ್ಲಿ ಆಗಿದ್ದಂತ ಘಟನೆಗಳನ್ನು ಬಿಟ್ರ, ಸ್ವಲ್ಪ ಸ್ಟ್ರೇ ಇನ್ಸಿಡೆಂಟ್ ಅಂದ್ರ ಸೀರಿಯಸ್ ಇನ್ಸಿಡೆಂಟ್ಸ್ ಅಲ್ಲ ಇವು. ಓಕೆ, ಲೈಕ್ ದಿಸ್. ಇಫ್ ನೆಸಸರಿ, ಅವಶ್ಯವಿದ್ದರೆ. ಇಫ್ ಎನಿವೇ, ಇನ್ ಎನಿ ಮ್ಯಾನರ್, ಎನಿವೇ ಅಂತಾದ್ರೂ ಹೇಳ್ಬೋದು, ಇನ್ ಎನಿ ಮ್ಯಾನರ್ ಅಂತಾದ್ರೂ, ಯಾವುದೇ ರೀತಿಯಲ್ಲಿ. ಸ್ಟ್ರೇ ಇನ್ಸಿಡೆಂಟ್ಸ್, ಅಲ್ಲಲ್ಲಿ ಘಟನೆಗಳು. ಇಫ್ ನೆಸಸರಿ, ಅವಶ್ಯವಿದ್ದರೆ. ಇಫ್ ಎನಿವೇ ಆರ್ ಮ್ಯಾನರ್, ಯಾವುದೇ ರೀತಿಯಲ್ಲಿ. ಇನ್ ಹರ್ ಆಂಟಿಸಿಪೇಷನ್, ಅವಳ ನಿರೀಕ್ಷೆಯಲ್ಲಿ. ಇನ್ ಹೀಸ್ ಆಂಟಿಸಿಪೇಷನ್, ಅವನ ನಿರೀಕ್ಷೆಯಲ್ಲಿ. ಇನ್ ದೇರ್ ಆಂಟಿಸಿಪೇಷನ್, ಅವರ ನಿರೀಕ್ಷೆಯಲ್ಲಿ.
ಎಂಟಿಸಿಪೇಷನ್ ಅಂದ್ರೆ ನಿರೀಕ್ಷೆ ಅಂತ ಅರ್ಥ. ಓಕೆ, ಎಂಟಿಸಿಪೇಟ್, ಎಂಟಿಸಿಪೇಟೆಡ್ ಅಂತ ಹೇಳ್ತೀವಿ. ಇನ್ ಹೀಸ್ ಮೆಮರಿ, ಅವನ ನೆನಪಿನಲ್ಲಿ. ಓಕೆ, ಇನ್ ದೇರ್ ಮೆಮರಿ, ಅವರ ನೆನಪಿನಲ್ಲಿ. ಇನ್ ದ ಬಿಗಿನಿಂಗ್ ಡೇಸ್, ಮೊದಲಿನ ದಿನಗಳಲ್ಲಿ. ಓಕೆ, ಕಾಮನ್ ಆಗಿ ಇವುಗಳನ್ನ ಕಾನ್ವರ್ಸೇಷನ್ ದಲ್ಲಿ ಬಳಸ್ತೀವಿ. ಇನ್ ದ ಮೀನ್ ಟೈಮ್, ಇನ್ ದ ಮೀನ್ ವಾಯ್ಲ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳಿದ್ರು ಓಕೆ, ಇನ್ ದ ಅಂತ ಹೇಳದೆ ಇದ್ರು ಓಕೆ, ಮೀನ್ ವಾಯ್ಲ್ ಅಂತ ಸ್ಟಾರ್ಟ್ ಮಾಡ್ತಾರ. ಟೈಮ್ ಇತ್ತಂದ್ರೆ ಇನ್ ದ ಮೀನ್ ಟೈಮ್, ಇಷ್ಟರಲ್ಲಿ ಅಷ್ಟರಲ್ಲಿ ಅಂತೀವಲ್ಲ. ಇನ್ ದ ಮೀನ್ ಟೈಮ್ ದ ಪೊಲೀಸ್ ಅರೈವ್ಡ್. ಇನ್ ದ ಮೀನ್ ಟೈಮ್ ದ ಪ್ರಿನ್ಸಿಪಲ್ ಕೇಮ್ ದೇರ್. ಅಷ್ಟರಲ್ಲಿ ಪ್ರಿನ್ಸಿಪಲ್ರು ಬಂದ್ಬಿಟ್ರಿ, ಪ್ರಾನ್ಸಿಪಲ್ರು ಬಂದ್ಬಿಟ್ರಿ. ಲೈಕ್ ದಿಸ್. ಇನ್ ಹರ್ ಎಂಟಿಸಿಪೇಷನ್, ಅವಳ ನಿರೀಕ್ಷೆಯಲ್ಲಿ. ಇನ್ ಹಿಸ್ ಮೆಮರಿ, ಅವನ ನೆನಪಿನಲ್ಲಿ. ಇನ್ ದ ಬಿಗಿನಿಂಗ್ ಡೇಸ್, ಮೊದಲಿನ ದಿನಗಳಲ್ಲಿ. ಇನ್ ದ ಮೀನ್ ಟೈಮ್ ಆರ್ ಮೀನ್ ವಾಯ್ಲ್, ಇಷ್ಟರಲ್ಲಿ ಅಥವಾ ಅಷ್ಟರಲ್ಲಿ. ಇನ್ ದಿಸ್ ಟೈಮ್, ಡ್ಯೂರಿಂಗ್ ದಿಸ್ ಟೈಮ್, ಈ ಸಮಯದಲ್ಲಿ. ಡ್ಯೂರಿಂಗ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ. ಇನ್ ವೇನ್, ವಿಫಲ. ಹಿ ಟ್ರೈಡ್ ಹಾರ್ಡ್ ಬಟ್ ಇನ್ ವೇನ್. ಸಾಧ್ಯನೇ ಆಗ್ಲಿಲ್ಲ. ಹಾರ್ಡ್ ವರ್ಕ್ ಮಾಡಿದ ಬಟ್ ಇನ್ ವೇನ್, ಅದೆಲ್ಲ ಯೂಸ್ಲೆಸ್ ಆಗಿ ಹೋಯಿತು. ಇನ್ ವೇನ್ ಅಂದ್ರೆ ವಿಫಲ, ಉಪಯೋಗವಿಲ್ಲದ. ಗೋ ಯೂಸ್ಲೆಸ್, ಉಪಯೋಗ ಇಲ್ದಂಗ ಆಯ್ತ್ರಿ. ಆಲ್ ಎಫರ್ಟ್ಸ್ ವೆಂಟ್ ಇನ್ ವೇನ್ ಅಂತಾರೆ. ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಆಲ್ ಎಫರ್ಟ್ಸ್ ವೆಂಟ್ ಇನ್ ವೇನ್. ಆಲ್ ಎಫರ್ಟ್ಸ್ ಬಿಕೇಮ್ ಇನ್ ವೇನ್. ಐ ಮೀನ್ ವೆಂಟ್ ಇನ್ ವೇನ್ is accurate. Okay, so listen to what is told. What is told ನೋಡ್ರಿ, V3 ಫಾರ್ಮ್. ಹೇಳಿದ್ದನ್ನು ಕೇಳು. ಲಿಸನ್ ವಾಟ್ ಐ ಆಮ್ ಟೆಲ್ಲಿಂಗ್ ನು ಅಂತಾರ. ಲಿಸನ್ ವಾಟ್ ಐ ಆಮ್ ಟೆಲ್ಲಿಂಗ್, ನಾ ಏನ್ ಹೇಳ್ತಾ ಇದ್ದೀನಿ, ಈಗ ಹೇಳಾಕತ್ತೀನಲ್ಲ ಅದನ್ನು ಕೇಳು ಅಂತ ಹೇಳ್ದ. ಲಿಸನ್ ವಾಟ್ ಈಸ್ ಟೋಲ್ಡ್, ನಾ ಏನ್ ಹೇಳಿನಿ ಅದನ್ನ ಮೊದಲು ಕೇಳು ಅಂತ ಹೇಳುವಾಗ ಲಿಸನ್ ವಾಟ್ ಈಸ್ ಟೋಲ್ಡ್ ಅಂತಾನು ಹೇಳ್ದ. ಇನ್ ದಿಸ್ ಟೈಮ್, ಡ್ಯೂರಿಂಗ್ ದಿಸ್ ಟೈಮ್, ಈ ಸಮಯದಲ್ಲಿ. ಇನ್ ವೇನ್, ವಿಫಲ. ಲಿಸನ್ ಟು ವಾಟ್ ಈಸ್ ಟೋಲ್ಡ್, ಹೇಳಿದ್ದನ್ನು ಕೇಳು. ಲುಕ್ ಅಪ್ ದೀಸ್ ವರ್ಡ್ಸ್ ಇನ್ ದ ಡಿಕ್ಷನರಿ, ಈ ಪದಗಳನ್ನು ಶಬ್ದಕೋಶದಲ್ಲಿ ಹುಡುಕಿ. ಶಬ್ದಕೋಶ, ಡಿಕ್ಷನರಿ. ಓಕೆ, ಲುಕ್ ಅಪ್ ಅಂತಾರ. ಲುಕ್ ಅಪ್ ಇದು ಪ್ರೇಸಲ್ ವರ್ಬ್. ಇದು ನಾವು ಹಿಂದಿನ ವಿಡಿಯೋಸ್ಗಳಲ್ಲಿ ಪ್ರೇಸಲ್ ವರ್ಬ್ ಬಗ್ಗೆ ಹೇಳಿದ್ವಿ. ಫ್ರೇಸಲ್ ವರ್ಬ್. ಲುಕ್ ಅಪ್ ಒಂದು ವರ್ಬ್ ಇರ್ತದ, ಒಂದು ಪ್ರಿಪೋಸಿಷನ್ ಇರ್ತದ. ಇದಿಲ್ಲಿ ಎಡ್ ವರ್ಬ್ ಇದೆ. ಓಕೆ, ಅಪ್ ಅನ್ನೋದು ಎಡ್ ವರ್ಬ್. ಲುಕ್ ಅಪ್ ದೀಸ್ ವರ್ಡ್ಸ್ ಇನ್ ದ ಡಿಕ್ಷನರಿ, ಈ ವರ್ಡ್ಸ್ ಗಳನ್ನ, ಈ ಶಬ್ದಗಳನ್ನ ಶಬ್ದಕೋಶದಲ್ಲಿ, ಡಿಕ್ಷನರಿಯಲ್ಲಿ ಹುಡುಕಿ, ಸರ್ಚ್ ಮಾಡ್ರಿ ಅನ್ನ. ನೋ ಬಡಿ ಕೇಮ್ ಹಿಯರ್, ಇಲ್ಲಿ ಯಾರೂ ಬರ್ಲಿಲ್ಲ. ನಾವ್ ಅಂತೀವಿ ನೋಡ್ರಿ, ಇಲ್ಲಿ ಯಾರು ಬರ್ಲೇ ಇಲ್ರಿ ಅಂತೀವಿ. ನೋ ಬಡಿ ಕೇಮ್ ಹಿಯರ್ ಅಂತ. ಇಲ್ಲಿ ಯಾರು ಬಂದಿಲ್ರಿ ಅಂತ ಹೇಳ್ಬೇಕಾದ್ರೆ ನೋ ಬಡಿ ಹ್ಯಾಸ್ ಕಮ್ ಹಿಯರ್ ಅಂತ ಹೇಳ. ನೋಡ್ರಿ, ಸಾಂದರ್ಭಿಕವಾಗಿ ಇಲ್ಲಿ ಯಾರು ಬರ್ಲಿಲ್ಲ ಅಂತ ಹೇಳಿದಾಗ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು ನೀವು ಇಂಗ್ಲಿಷ್ ನಲ್ಲಿ. ಇಲ್ಲಿ ಯಾರು ಬಂದಿಲ್ಲ, ಬರಲಿಲ್ಲ, ಬಂದಿಲ್ಲ ಎರಡಕ್ಕೂ ಡಿಫ್ರೆನ್ಸ್ ಅದಾವ. ಓಕೆ, ಅದಕ್ಕಾಗಿ ಕನ್ನಡದಲ್ಲಿ ಬರಲಿಲ್ಲ ಅಂದು ಇಂಗ್ಲಿಷ್ ನಲ್ಲಿ ಬಂದಿಲ್ಲ ಅನ್ನುವಂತ ಅರ್ಥದಲ್ಲಿ ನೀವು ಮಾತಾಡಬಾರ್ದು. ನೀವು ಕನ್ನಡದಲ್ಲಿ ಏನ್ ಮಾತಾಡಿರ್ತೀರಿ ಅದೇ ಒಂದು ಗ್ರಾಮರ್ ಬದ್ಧವಾಗಿನೇ ಇಂಗ್ಲಿಷ್ ಅನ್ನ ಮಾತಾಡಬೇಕು. ಇದಕ್ಕಾಗಿನೇ ಪ್ರಾಬ್ಲಮ್ ಆಗೋದು. ಅದು ಅಂದ್ರ ಕೇಳಿಸ್ಕೊಳ್ಳೋವರಿಗೆ ಕರೆಕ್ಟ್ ಆಗಿ ಅರ್ಥ ಆಗೋದಿಲ್ಲ ಅದು ಇಂಗ್ಲಿಷ್ ಬಂದವ್ರಿಗೆ. ಯಾರು ಬರ್ಲಿಲ್ಲ ಅಂತಂದಾಗ ನೋ ಬಡಿ ಕೇಮ್ ಹಿಯರ್ ಅನ್ಬೇಕು. ಯಾರು ಬಂದಿಲ್ರಿ ಅಂದಾಗ ನೋ ಬಡಿ ಹ್ಯಾಸ್ ಕಮ್ ಹಿಯರ್ ಅಂತ ಹೇಳ್ಬೇಕು. ಅಲ್ಲಿ ಯಾರು ಹೋಗ್ಲಿಲ್ರಿ, ನೋ ಬಡಿ ವೆಂಟ್ ದೇರ್, ಅಲ್ಲಿ ಯಾರು ಹೋಗ್ಲಿಲ್ಲ. ಅಲ್ಲಿ ಯಾರು ಹೋಗಿಲ್ಲ, ನೋ ಬಡಿ ಹ್ಯಾಸ್ ಗಾನ್ ದೇರ್. ನಾಟ್ ಎಟ್ ಬ್ರಾಟ್, ಇನ್ನೂ ತಂದಿಲ್ಲ. ಬಹಳ ಶಾರ್ಟ್ ಆಗಿ ಹೇಳುವಾಗ ಹೇಳ್ತೀವಿ ಇದನ್ನ, ಸೆಂಟೆನ್ಸ್ ದಲ್ಲಿ ಬಳಸ್ತೀವಿ ಇವನ್ನ. ಬಟ್ ಜನರಲ್ ಆಗಿ ನಾಟ್ ಎಟ್ ಕಮ್, ನಾಟ್ ಎಟ್ ಈಟನ್, ನಾಟ್ ಎಟ್ ಈಟನ್, ಇನ್ನು ತಿಂದಿಲ್ಲ, ಇನ್ನು ಬಂದಿಲ್ಲ, ಇನ್ನೂ ಹೋಗಿಲ್ಲ. ನಾಟ್ ಎಟ್ ಹ್ಯಾಸ್ ಗಾನ್, ನಾಟ್ ಎಟ್ ಗಾನ್, ನಾಟ್ ಎಟ್ ಕಮ್, ನಾಟ್ ಎಟ್ ಈಟನ್, ನಾಟ್ ಎಟ್ ರೆಡ್ ಇಟ್, ಇನ್ನು ಓದಿಲ್ರಿ ಅದನ್ನ ಅಂತ ಹೇಳ್ತೀವಲ್ಲ. ಡೈರೆಕ್ಟ್ ಆಗಿ ನಾಟ್ ಎಟ್ ರೆಡ್ ಇಟ್, ನಾಟ್ ಎಟ್ ರೆಡ್ ಇಟ್, ಸಾರಿ, ನಾಟ್ ಎಟ್ ರೆಡ್ ಇಟ್, ನಾಟ್ ಎಟ್ ಕಮ್, ಇನ್ನು ಬಂದಿಲ್ಲ, ನಾಟ್ ಎಟ್ ಈಟನ್, ಇನ್ನು ತಿಂದಿಲ್ಲ. ಆ ಎಟ್ ಮುಂದೆ ವರ್ಬ್ 3 ಬರುತ್ತೆ. ಓಕೆ, ಈ ತರ. ಲುಕ್ ಅಪ್ ದೀಸ್ ವರ್ಡ್ಸ್ ಇನ್ ದ ಡಿಕ್ಷನರಿ, ಈ ಪದಗಳನ್ನು ಶಬ್ದಕೋಶದಲ್ಲಿ ಹುಡುಕಿ.
ನೋಬಡಿ ಕೇಮ್ ಹಿಯರ್, ಇಲ್ಲಿ ಯಾರೂ ಬರಲಿಲ್ಲ. ನಾಟ್ ಎಟ್ ಬ್ರಾಟ್, ಇನ್ನೂ ತಂದಿಲ್ಲ. ನಾಟ್ ಎಟ್ ಕಮ್, ಇನ್ನೂ ಬಂದಿಲ್ಲ. ನಾಟ್ ಎಟ್ ಈಟನ್, ಇನ್ನೂ ತಿಂದಿಲ್ಲ. ಆಫರ್ ಫ್ಲವರ್ ಟು ಗಾಡ್, ದೇವರಿಗೆ ಹೂ ಅರ್ಪಿಸು. ನೀವು ಹೇಳ್ತಿರ್ತೀರಲ್ಲ, ಹೂ ಅರ್ಪಿಸು ಅಂತ. ಆಫರ್ ಫ್ಲವರ್ ಟು ಗಾಡ್, ಗಿವ್ ಫ್ಲವರ್ ಟು ಗಾಡ್ ಅಂತ ಹೇಳ್ಬಾರ್ದು. ಓಕೆ, ಆರ್ ಥ್ರೋ ಫ್ಲವರ್ ಟು ಗಾಡ್ ಅಂತ ಹೇಳ್ಬಾರ್ದು. ಆಫರ್ ಅಂತ ವರ್ಡ್ ಅನ್ನ ಯೂಸ್ ಮಾಡಬೇಕು. ಆಫರ್ ಫ್ಲವರ್ ಟು ಗಾಡ್, ದೇವರಿಗೆ ಹೂ ಅರ್ಪಿಸು. ಆನ್ ಸೀಯಿಂಗ್ ದಿಸ್, ಇದನ್ನು ನೋಡಿದ ಮೇಲೆ. ಆನ್ ಸೀಯಿಂಗ್ ದಿಸ್, ಆನ್ ಅಬ್ಸರ್ವಿಂಗ್ ದಿಸ್, ಆನ್ ರೀಡಿಂಗ್ ದಿಸ್, ಈ ತರ ಮಾತಾಡ್ತಿರ್ತೀವಿ. ಆನ್ ಸೀಯಿಂಗ್ ದಿಸ್ ಅಂದ್ರೆ ಇದನ್ನ ನೋಡಿದ ಮೇಲೆ ಐ ಕೇಮ್ ಟು ನೋ ದ್ಯಾಟ್ ವಿ ಹ್ಯಾವ್ ಟು ಮೀಟ್ ಹಿಮ್. ಓಕೆ, ಇದನ್ನ ನೋಡಿದ ಮೇಲೆ ನಮಗೆ ಅನಿಸ್ತೀವಿ ಅವ್ನು ಮೀಟ್ ಆಗ್ಲೇಬೇಕು. ಇದ್ರ ಮೇಲೆ ನಾವು ವಿಚಾರ ಮಾಡಿದ ಮೇಲೆ ಅನ್ನೋ ಅರ್ಥದಲ್ಲಿ ಆನ್ ಸೀಯಿಂಗ್ ದಿಸ್ ಅಂತ ಬಳಕೆ ಮಾಡಿರ್ತೀವಿ ನಾವು. ಸಾಂದರ್ಭಿಕವಾಗಿರ್ತದೆ. ಅಗೇನ್, ಆನ್ ಸೀಯಿಂಗ್ ದಿಸ್, ಇದನ್ನು ನೋಡಿದ ಮೇಲೆ. ಆನ್ ದ್ಯಾಟ್ ಡಾರ್ಕ್ ನೈಟ್, ಆ ಕತ್ತಲೆಯ ರಾತ್ರಿಯಲ್ಲಿ. ಆನ್ ದ್ಯಾಟ್ ಡಾರ್ಕ್ ನೈಟ್, ನೋಡ್ರಿ, ಆನ್ ಅಂದ್ರೆ ಅಲ್ಲಿ ಮೇಲೆ, ಕತ್ತಲೆಯ ಮೇಲೆ ಅಂತ ತಗೊಳ್ಬಾರ್ದು. ಆನ್ ದ್ಯಾಟ್ ಡಾರ್ಕ್ ನೈಟ್ ಅಂದ್ರ ಆ ಕತ್ತಲೆಯ ರಾತ್ರಿಯಲ್ಲಿ. ಆನ್ ದ್ಯಾಟ್ ಡೇ, ಆ ದಿನದಲ್ಲಿ. ಆನ್ ಮಂಡೇ, ಸೋಮವಾರ ದಿನದಂದು. ಆನ್ ದ್ಯಾಟ್ ಡಾರ್ಕ್ ನೈಟ್, ಆ ಕತ್ತಲೆಯ ರಾತ್ರಿ, ಆ ಕತ್ತಲೆಯ ರಾತ್ರಿಯಂದು ಅಂತಂದ್ರೂ ಓಕೆ. ಆ ಕತ್ತಲೆಯ ರಾತ್ರಿಯಲ್ಲಿ ಅಂತಂದ್ರೂ ಓಕೆ. ಸೊ ನಾಟ್ ಎಟ್ ಈಟನ್, ಇನ್ನೂ ತಿಂದಿಲ್ಲ, ಆಗಲೇ ಬಳಕೆ ಮಾಡಿದೀವಿ ನಾವು. ಆಫರ್ ಫ್ಲವರ್ ಟು ಗಾಡ್, ದೇವರಿಗೆ ಹೂ ಅರ್ಪಿಸು. ಆನ್ ಸೀಯಿಂಗ್ ದಿಸ್, ಇದನ್ನು ನೋಡಿದ ಮೇಲೆ. ಆನ್ ದಟ್ ಡಾರ್ಕ್ ನೈಟ್, ಆ ಕತ್ತಲೆಯ ರಾತ್ರಿಯಲ್ಲಿ, ಅಥವಾ ಆ ಕತ್ತಲೆಯ ರಾತ್ರಿಯದಂದು. ಒನ್ ಆಫ್ಟರ್ ಅನದರ್, ಒಂದಾದ ನಂತರ ಇನ್ನೊಂದು ಯೂಸಲಿ ಬಳಕೆ ಮಾಡ್ತೀವಿ ನಾವು. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಗೆಳೆಯರಲ್ಲಿ ಒಬ್ಬ. ಇಲ್ಲಿ ನೋಡ್ರಿ, ಎಲ್ಲ ನೌನ್ಸ್ಗಳು ಎಸ್ ಆ್ಯಡ್ ಆಗ್ತಾವಲ್ಲಿ. ಬಹಳಷ್ಟು ಜನ ಮಾತಾಡ್ತಿರ್ತಾರೆ, ತಪ್ಪಾಗಿನೇ ಮಾತಾಡ್ತಿರ್ತಾರೆ. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಗೆಳೆಯರಲ್ಲಿ ಒಬ್ಬ. ನಾವು ಯಾವಾಗಲೂ ನನ್ನ ಗೆಳೆಯನಲ್ಲಿ ಒಬ್ಬ ಅಂತ ಹೇಳುವುದಿಲ್ಲ. ನನ್ನ ಗೆಳೆಯನಲ್ಲಿ ಒಬ್ಬ, ನನ್ನ ಗೆಳೆಯರಲ್ಲಿ ಒಬ್ಬ. ಯಾವುದು ಕರೆಕ್ಟ್ ಇದರಲ್ಲಿ? ನನ್ನ ಗೆಳೆಯರಲ್ಲಿ ಒಬ್ಬ. ನನ್ನ ಗೆಳೆಯರ ಅದಾರ, ಅದರಲ್ಲಿ ಒಬ್ಬ ಅಂತ ಹೇಳ್ಬೇಕಾಗಿರ್ತದೆ. ಅದಕ್ಕಾಗಿ ಗೆಳೆಯರು, ಸಂಬಂಧಿಕರು, ಶಿಕ್ಷಕರು ಹೇಳುವಾಗ ಅವೆಲ್ಲ ನೌನ್ಸ್ ಪ್ಲೂರಲ್ ಆಗ್ಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್, ಇಲ್ಲಿ ಒನ್ ಅಂದಿರ್ತೀರಿ, ನೀವು ಫ್ರೆಂಡ್ ಅಂತ ಬರ್ದು ಬಿಡ್ತೀರಿ, ಕನ್ಫ್ಯೂಷನ್ ಆಗಿ ತಪ್ಪಾಗಿ ಬಿಡ್ತದೆ ಸೆಂಟೆನ್ಸ್. ಒನ್ ಆಫ್ ಮೈ ಫ್ರೆಂಡ್ಸ್, ಇಲ್ಲಿ ಯಾವಾಗ್ಲೂ ಈಸ್, ವಾಸ್, ಹ್ಯಾಸ್ ಅನ್ನ ಬರ್ತಿರ್ತದೆ. ಅಂದ್ರೆ ಸಿಂಗ್ಯುಲರ್ ಆಗಿ ವರ್ಬ್ ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒನ್ ಆಫ್ ಮೈ ರಿಲೇಟಿವ್ಸ್ ಅಂದ್ರೆ ನೀವು ಯು ಆರ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್ ಹಿಯರ್. ಒನ್ ಆಫ್ ಮೈ ರಿಲೇಟಿವ್ಸ್, ನನ್ನ ಸಂಬಂಧಿಕರಲ್ಲಿ ಒಬ್ಬ ಅಂದ. ಒನ್ ಆಫ್ ದಿ ಮ್ಯೂಸಿಷಿಯನ್ಸ್, ಮ್ಯೂಸಿಷಿಯನ್ಸ್ಗಳಲ್ಲಿ ಒಬ್ಬ, ಸಂಗೀತಗಾರರಲ್ಲಿ ಒಬ್ಬ. ಒನ್ ಆಫ್ ದಿ ನೇಷನ್ಸ್, ರಾಷ್ಟ್ರಗಳಲ್ಲಿ ಒಂದು. ಒನ್ ಆಫ್ ದಿ ಚೀಫ್ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ಗಳಲ್ಲಿ ಒಬ್ಬ. ಒನ್ ಆಫ್ ದಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಗಾನ್ ಟು ಅಮೆರಿಕಾ. ಚೀಫ್ ಮಿನಿಸ್ಟರ್ಗಳಲ್ಲಿ ಒಬ್ರು ಅಮೆರಿಕಕ್ಕೆ ಹೋಗಿದ್ದಾರೆ. ಒನ್ ಆಫ್ ದಿ ಟೀಚರ್ಸ್ ವೆಂಟ್ ಟು ಅಟೆಂಡ್ ದ ಟ್ರೈನಿಂಗ್. ಟೀಚರ್ಸ್ಗಳಲ್ಲಿ ಒಬ್ರು ಮೀಟಿಂಗ್ ಅಟೆಂಡ್ ಮಾಡಕ್ ಹೋದ್ರು. ಅಲ್ಲಿ ಈಸ ಬಳಸ್ಬೇಕು, ಅಥವಾ ವಾಸ್ ಬಳಸ್ಬೇಕು, ಅಥವಾ ಹ್ಯಾಸ್ ಬಳಸ್ಬೇಕು. ಸಾಂದರ್ಭಿಕವಾಗಿ ಏನಿರುತ್ತೋ ಅದನ್ನ ಬಳಸ್ಬೇಕು. ಓಕೆ, ಯಾವ ಟೆನ್ಸ್ ಸಂಬಂಧ ಪಡ್ತಿರ್ತತೋ ಅದನ್ನ ಬಳಸ್ಬೇಕು. ಒನ್ ಆಫ್ಟರ್ ಅನದರ್, ಒಂದಾದ ನಂತರ ಇನ್ನೊಂದು. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಗೆಳೆಯರಲ್ಲಿ ಒಬ್ಬ. ಒನ್ ಆಫ್ ಮೈ ರಿಲೇಟಿವ್ಸ್, ನನ್ನ ಸಂಬಂಧಿಕರಲ್ಲಿ ಒಬ್ಬ. ಓನ್ಲಿ ಬೈ ಹಿಮ್, ಅವನಿಂದ ಮಾತ್ರ. ಓನ್ಲಿ ಬೈ ಹರ್, ಅವಳಿಂದ ಮಾತ್ರ. ಓನ್ಲಿ ಬೈ ದೆಮ್, ಅವರಿಂದ ಮಾತ್ರ. ಅವರಿಂದ ಮಾತ್ರ ಸಾಧ್ಯ ಇರಿದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ದೆಮ್, ಈ ತರ. ಓನ್ಲಿ ಬೈ ದಿಸ್ ವೇ, ಕೇವಲ ಈ ರೀತಿಯಾಗಿ, ಕೇವಲ ಈ ರೀತಿಯಿಂದಾಗಿ, ಕೇವಲ ಈ ಪದ್ಧತಿಯಲ್ಲಿ, ಈ ತರ ಬಳಸ್ತಿರ್ತೀವಲ್ಲ ಅವಾಗ ಓನ್ಲಿ ಬೈ ದಿಸ್ ವೇ. ಪುಟ್ ಆನ್ ಎ ಸ್ವೆಟರ್, ಪುಟ್ ಆನ್ ಅಂತ ಹೇಳ್ತೀವಿ. ವೇರ್ ಅಂತ ಹೇಳೋದು ಬ್ಯಾಡ್ರಿ, ಇಷ್ಟು ಸೂಕ್ತ ಅಲ್ಲ. ಪುಟ್ ಆನ್ ಎ ಶರ್ಟ್, ಪುಟ್ ಆನ್ ಶರ್ಟ್, ಪುಟ್
ಆನ್ ಎ ಸ್ವೆಟರ್, ಸ್ವೆಟರ್ ಧರಿಸಿಕೋ ಅಂದಂಗ, ಧರಿಸಿಕೋ. ಸಿ ದೆಮ್ ಆಫ್, ಅವರನ್ನು ಬೀಳ್ಕೊಡು, ಬೀಳ್ಕೊಡು ಅಂತ ಹೇಳ್ತೀವಲ್ಲ, ಸಿ ದೆಮ್ ಆಫ್. ಇಲ್ಲಿ ಯಾವ್ದಾದ್ರು ಬರೀಬಹುದು, ಸಿ ಹಿಮ್ ಆಫ್, ಸಿ ಹರ್ ಆಫ್, ಸಿ ಇಟ್ ಆಫ್. ಓಕೆ, ಸಿ ಮೀ ಆಫ್, ನನ್ನನ್ನು ಬೀಳ್ಕೊಡು, ಅವರನ್ನು ಬೀಳ್ಕೊಡು, ಅವನನ್ನು ಬೀಳ್ಕೊಡು. ಅವನನ್ನು ಅಂದಾಗ ಹಿಮ್ ಬರ್ತದ, ಅವಳನ್ನು ಅಂದಾಗ ಹರ್ ಬರ್ತದ. ಈ ಅರ್ಥದಲ್ಲಿ ಅದನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಓನ್ಲಿ ಬೈ ಹಿಮ್, ಅವನಿಂದ ಮಾತ್ರ. ಓನ್ಲಿ ಬೈ ದಿಸ್ ವೇ, ಕೇವಲ ಈ ರೀತಿಯಾಗಿ. ಪುಟ್ ಆನ್ ಎ ಸ್ವೆಟರ್, ಸ್ವೆಟರ್ ಧರಿಸಿಕೋ. ಸಿ ದೆಮ್ ಆಫ್, ಅವರನ್ನು ಬೀಳ್ಕೊಡು. ಸಚ್ ಆಸ್ ಯು, ನಿನ್ನಂತವರು, ನಿನ್ನಂತವರು ಅಂತ ಹೇಳಕ ಸಚ್ ಆಸ್ ಯು. ಟೇರ್ ಇಟ್ ಅವೇ, ಅದನ್ನು ಹರಿದು ಹಾಕು. ಟೇರ್ ಇಟ್ ಅವೇ, ಟೇರ್ ಅವೇ ಅಂತ ಹೇಳ್ಬಾರ್ದು, ಟೇರ್ ಇಟ್ ಅವೇ. ಅದನ್ನು ಅಂತ ಬಳಸಿರ್ತಾರಲ್ಲ, ಅದಕ್ಕ ಇಟ್ ಬರ್ತದೆ, ಟೇರ್ ಇಟ್ ಅವೇ. ದೆನ್ ಇಫ್ ಇಟ್ ಹ್ಯಾಪನ್ ಸೋ, ಹಾಗಾದರೆ, ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಹೇಳ್ತಿರಲ್ಲ, ಈ ತರ ನೀವು ಇನ್ನೊಂದು ಸಿಂಪಲ್ ಆಗಿ ಇಫ್ ಇಟ್ ಹ್ಯಾಪನ್ ಸೋ ಅಂತ ಆದ್ರೂ ಓಕೆ. ದೆನ್ ಅಂತ ಬರ್ದು ಮುಂದ ಹಿಂಗ್ ಹೇಳಿದ್ರು ಓಕೆ. ದೆನ್ ಅಂತ ಬರ್ದು ಈ ತರನು ಹೇಳ್ಬೋದು. ಡೈರೆಕ್ಟ್ ಆಗಿ ಇಫ್ ಇಟ್ ಹ್ಯಾಪನ್ಸ್ ಸೋ ಅಂತಾನೂ ಹೇಳ್ಬೋದು. ಓಕೆ, ದೆನ್ ಇಫ್ ಇಟ್ ಹ್ಯಾಪನ್ಸ್ ಸೋ, ಹಾಗಾದರೆ, ವಾಟ್ ಟು ಡೂ, ಏನ್ ಮಾಡ್ಬೇಕು, ಲೈಕ್ ದಿಸ್. ದೇರ್ ಇಸ್ ಸಂಬಡಿ ಅಟ್ ದ ಡೋರ್, ಬಾಗಿಲಲ್ಲಿ ಯಾರೋ ಇದ್ದಾರೆ. ನಾವು ಹೇಳ್ತೀವಲ್ಲ, ಯಾರೋ ನಿಂತಾರಲ್ಲ ಬಾಗಿಲ್ದಾಗ ಅಂತ ಹೇಳ್ತೀವಲ್ಲ. ದೇರ್ ಈಸ್ ಯಾರೋ ಅಂತಾಗ ಪ್ಲೂರಲ್ ಆಗಿ ಯೂಸ್ ಮಾಡಿದ್ರೆ ದೇರ್ ಆರ್ ಸಮ್ ಪೀಪಲ್ ಅಟ್ ದ ಡೋರ್, ಹಿಂಗ್ ಹೇಳ್ಬೋದು. ನಾವು ಹೆಚ್ಚು ಬಳಕೆ ಮಾಡ್ತೀವಲ್ಲ, ಇದು ಯಾರೋ ಬಾಗಿಲಾಗ ನಿಂತಾರ ಅಂತೀವಲ್ಲ, ದೇರ್ ಈಸ್ ಸಂಬಡಿ ಅಟ್ ದ ಡೋರ್. ಅಲ್ಲಿ ಬಹಳ ಜನ ನಿಂತ್ರು ಇದೇ ಏನು ಸಿಂಗ್ಯುಲರ್ ಆಗೇನೆ ಬಳಸ್ತೀವಿ ನಾವು ಅಲ್ಲಿ ಯೂಸ್ವಲಿ. ಬಿಕಾಸ್ ಅಲ್ಲಿ ಎಷ್ಟು ಜನ ಇದಾರ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಅದಕ್ಕೆ ಇದೇ ಫ್ರೇಸ್ ಅನ್ನ ಬಳಸಿಬಿಡ್ತಾರ. ದೇರ್ ಈಸ್ ಸಂಬಡಿ ಅಟ್ ದ ಡೋರ್, ಬಾಗಿಲಲ್ಲಿ ಯಾರೋ ಇದ್ದಾರೆ. ಸಚ್ ಆಸ್ ಯು, ನಿನ್ನಂತವರು. ಟೇರ್ ಇಟ್ ಅವೇ, ಅದನ್ನು ಹರಿದು ಹಾಕು. ದೆನ್ ಇಫ್ ಇಟ್ ಹ್ಯಾಪನ್ಸ್ ಸೋ, ಹಾಗಾದರೆ. ದೇರ್ ಇಸ್ ಸಂಬಡಿ ಅಟ್ ದ ಡೋರ್, ಬಾಗಿಲಲ್ಲಿ ಯಾರೋ ಇದ್ದಾರೆ. ದಿಸ್ ಕಲರ್ ಸೂಟ್ಸ್ ಯು, ಈ ಬಣ್ಣ ನಿನಗೆ ಒಪ್ಪುತ್ತದೆ. ನೀವು ಅಂತೀರಿ ನೋಡಿ, ಮ್ಯಾಚ್ ಆಗತ್ ನೋಡಿ, ಇದು ಈ ಬಣ್ಣ ನಿನಗೆ, ಈ ಕಲರ್ ನಿನಗೆ ಮ್ಯಾಚ್ ಆಗುತ್ತಾ ಅಂತ ಹೇಳ್ತಾರೆ. ದಿಸ್ ಕಲರ್ ಸೂಟ್ಸ್ ಯು ಅಂತಾದ್ರೂ ಓಕೆ. ದಿಸ್ ಕಲರ್ ಮ್ಯಾಚಸ್ ಯು ಅಂತಾದ್ರೂ ಓಕೆ. ನಿನಗೆ ಮ್ಯಾಚ್ ಆಗತ್ ನೋಡಿ ಇದು ಕಲರ್ ಅಂತೇಳಿ ಕನ್ನಡದಲ್ಲಿ ಮಾತಾಡ್ತಿರ್ತೀವಿ. ಅದೇ ಇಂಗ್ಲಿಷ್ ನಲ್ಲಿ ದಿಸ್ ಕಲರ್ ಮ್ಯಾಚಸ್ ಯು ಅಥವಾ ಟು ಯು. ದಿಸ್ ಕಲರ್ ಸೂಟ್ಸ್ ಯು ಅಂತಾದ್ರೂ ಓಕೆ. ಟು ಹೀಸ್ ಹ್ಯಾಪಿನೆಸ್, ಅವನ ಸಂತೋಷಕ್ಕೆ. ಓಕೆ, ಟು ಹೀಸ್ ಸರ್ಪ್ರೈಸ್, ಅವನ ಆಶ್ಚರ್ಯಕ್ಕೆ. ಟು ಹೀಸ್ ಸರ್ಪ್ರೈಸ್ ಅಂದ್ರೆ ಅವನಿಗೆ ಆಶ್ಚರ್ಯ ಆಗಿರ್ತತ, ಆ ಅರ್ಥದಲ್ಲಿ ಬಳಕೆ ಮಾಡುವಾಗ. ಟು ಹೀಸ್ ಹ್ಯಾಪಿನೆಸ್, ಏನೋ ಒಂದು ಮುಂದೆ ಘಟನೆ ಆಗಿರ್ತತ, ಅದು ಅವಾಗ ಟು ಹೀಸ್ ಸರ್ಪ್ರೈಸ್ ದೇರ್ ಕೇಮ್ ಎ ಬಿಗ್ ಏನೋ ಪ್ರಾಬ್ಲಮ್. ಅವನ ಒಂದು ಆಶ್ಚರ್ಯ, ಅವನಿಗೆ ಆಶ್ಚರ್ಯ ಕಾದಿತ್ತು ಅಂತ ಹೇಳ್ತಿರ್ತೀವಲ್ಲ, ಆ ಅರ್ಥದಲ್ಲಿ ಬಳಸುವಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಅಂತ ಹೇಳುವಂತ ಸಂದರ್ಭದಲ್ಲಿ ಟು ಹೀಸ್ ಸರ್ಪ್ರೈಸ್, ಅವನ ಆಶ್ಚರ್ಯಕ್ಕೆ, ಅವನ ಸಂತೋಷಕ್ಕೆ. ಟು ಹೀಸ್ ಹ್ಯಾಪಿನೆಸ್, ಮುಂದೆ ಒಂದು ಸೆಂಟೆನ್ಸ್ ಬಳಕೆ ಆಗ್ತದೆ. ದಿಸ್ ಕಲರ್ ಸೂಟ್ಸ್ ಯು, ಈ ಬಣ್ಣ ನಿನಗೆ ಒಪ್ಪುತ್ತದೆ. ಟು ಹೀಸ್ ಹ್ಯಾಪಿನೆಸ್, ಅವನ ಸಂತೋಷಕ್ಕೆ. ಟು ಹೀಸ್ ಸರ್ಪ್ರೈಸ್, ಅವನ ಆಶ್ಚರ್ಯಕ್ಕೆ. ಟ್ರೀ ಹ್ಯಾಸ್ ಬ್ಲಾಸಮ್ಡ್, ಗಿಡವು ಹೂ ಬಿಟ್ಟಿದೆ. ಗಿಡ ಹೂ ಬಿಟ್ಟತ್ ನೋಡು ಅಂತ ಹೇಳ್ತೀವಲ್ಲ ನಾವು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ. ಗಿಡ ಹೂ ಬಿಟ್ಟತ್ರಿ ಅಂತೀವಿ. ಟ್ರೀ ಹ್ಯಾಸ್ ಬ್ಲಾಸಮ್ಡ್ ಅಂಟಿಲ್ ಹಿ ಫೌಂಡ್ ಸಮೋನ್, ಯಾರಾದರೂ ಸಿಗುವವರೆಗೂ. ಅಂಟಿಲ್ ಹಿ ಫೌಂಡ್ ಸಮೋನ್, ಅವನು ಯಾರಾದರೂ ಹುಡುಕುವವರೆಗೂ ಅಂತನೂ ಓಕೆ. ಹಿ ಅಂತ ಬರ್ತೀವಿ, ಅಂಟಿಲ್ ಹಿ ಫೌಂಡ್ ಸಮೋನ್, ಡೈರೆಕ್ಟ್ ಆಗಿ ಯಾರಾದರೂ ಸಿಗುವವರೆಗೂ, ಅವನಿಗೆ ಯಾರಾದರೂ ಸಿಗುವವರೆಗೂ ಅಂದ್ರೂ ಓಕೆ. ಲೈಕ್ ದಿಸ್. ವಾಟ್ ಎಲ್ಸ್ ಡಸ್ ಹಿ ಬ್ರಿಂಗ್, ಮತ್ತೇನ್ ತರ್ತಾನವ. ಜನರಲ್ ಆಗಿ ಕಾನ್ವರ್ಸೇಷನ್ ದಲ್ಲಿ ಮಾತಾಡ್ತೀವಿ, ಮತ್ತೇನ್ ತರ್ತಾನವ. ವಾಟ್ ಎಲ್ಸ್, ವಾಟ್ ಎಲ್ಸ್, ವಾಟ್ ಎಲ್ಸ್ ಡಸ್ ಹಿ ಬ್ರಿಂಗ್. ಲೈಕ್ ದಿಸ್. ದ ಟ್ರೀ ಹ್ಯಾಸ್ ಬ್ಲಾಸಮ್ಡ್, ಗಿಡವು ಹೂ ಬಿಟ್ಟಿದೆ. ಅಂಟಿಲ್ ಹಿ ಫೌಂಡ್ ಸಮೋನ್, ಯಾರಾದರೂ ಸಿಗುವವರೆಗೆ. ವಾಟ್ ಎಲ್ಸ್ ಡಸ್ ಹಿ ಬ್ರಿಂಗ್, ಅವನು ಮತ್ತೇನು ತರುತ್ತಾನೆ. ವಾಟ್ ಈಸ್ ರಾಂಗ್ ವಿತ್ ಹಿಮ್, ನಿನಗೇನಾಗಿದೆ ಹಿಂಗ್ ಹೇಳ್ತೀವಲ್ಲ,
ಏನಾಗೈತು ನಿನಗ, ಏನಾಗಿದೆ ನಿನಗೆ ಅಂತ ಕೇಳ್ತೀವಲ್ಲ, ವಾಟ್ ಈಸ್ ರಾಂಗ್ ವಿತ್ ಯು ಅಂತ ಕೇಳ್ಬೇಕು. ಬೇರೆ ಬೇರೆ ರೀತಿಯಲ್ಲಿನೂ ಕೇಳ್ತಾರ, ವಾಟ್ ಹ್ಯಾಪನ್ಡ್ ಟು ಯು ಅಂತಾನು ಕೇಳ್ತಾರ. ಏನ್ ಆಗುತ್ತನಕ್ ವಾಟ್ ಹ್ಯಾಪನ್ಸ್ ಟು ಯು, ಏನ್ ಆಗಿದೆ ಅಂತ ಕೇಳಕ ವಾಟ್ ಹ್ಯಾಪನ್ಡ್ ಟು ಯು ಅಂದ್ರೂ ಓಕೆ. ಏನು ವಾಟ್ ಈಸ್ ರಾಂಗ್ ವಿತ್ ಯು ಅಂತ ಕೇಳೋದು ಹೆಚ್ಚು ಸೂಕ್ತ. ವೆನ್ ದ ಟೈಮ್ ಕೇಮ್, ಸಮಯ ಬಂದಾಗ, ಇದು ಪಾಸ್ಟ್ ಟೆನ್ಸ್ ದಲ್ಲಿ ಬಳಕೆ ಆಗಿರ್ತದೆ. ವೆನ್ ದ ಟೈಮ್ ಕಮ್ಸ್, ಸಮಯ ಬಂದಾಗ, ಅಕಾರ್ಡಿಂಗ್ ಟು ದ ಕಂಟೆಕ್ಸ್ಟ್ ಅದರಲ್ಲಿ ಅದನ್ನ ಬಳಕೆ ಮಾಡ್ತಾರೆ. ವೆನ್ ಎವರ್ ದೇ ಕಮ್, ಅವರು ಬಂದಾಗಲೆಲ್ಲ, ವೆನ್ ಎವರ್ ದೇ ಕಮ್, ಅವರು ಬಂದಾಗಲೆಲ್ಲ, ಐ ಗೇವ್ ದೆಮ್ ಮೈ ಬುಕ್ಸ್, ಅವ್ರು ಬಂದಾಗಲೆಲ್ಲ ನಾನು ಪುಸ್ತಕ ಕೊಟ್ಟಿನ್ರಿ ಅವರಿಗೆ. ವೆನ್ ಎವರ್ ದೇ ಮೀಟ್ ಮೀ, ಐ ಹ್ಯಾವ್ ಸ್ಪೋಕನ್ to them about that incident, about that matter, like this. Whenever they come, what is wrong with you, ನಿನಗೇನಾಗಿದೆ. when the time came, when the time comes, whenever they come, ಅವರು ಬಂದಾಗಲೆಲ್ಲ, like this. ವಿತೌಟ್ ಎನಿ ನಾಲೆಜ್, ಏನೂ ತಿಳಿಯದೆ. ವಿತೌಟ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೂ ಓಕೆ. ವಿತೌಟ್ ನೋವಿಂಗ್ ಅಂತಾದ್ರೂ ಓಕೆ. ವಿತೌಟ್ ಎನಿ ನಾಲೆಜ್ ಅಂದ್ರೂ ಓಕೆ. ಏನೂ ತಿಳಿಯದಿದ್ರು ಅಂದ್ರೆ ಏನು ತಿಳಿಯದೆ, ಏನು ಅರ್ಥ ಮಾಡಿಕೊಳ್ಳದೆ, ಓಕೆ, ಈ ಅರ್ಥದಲ್ಲಿ. ಯು ಆರ್ ಸೋ ನೇವ್, ನೀನು ಬಹಳ ಮುಗ್ಧದಿಯಪ್ಪ ಅಂತಾರ ನೋಡ್ರಿ. ಯು ಆರ್ ಸೋ ಇನ್ನೋಸೆಂಟ್ ಅಂದ್ರೂ ಓಕೆ. ಯು ಆರ್ ಸೋ ನೇವ್, ನೇವ್ ಅನ್ನೋದು ಯಾವಾಗ ಬಳಸ್ತೀವಿ ಅಂದ್ರೆ, ಆ ಮುಗ್ಧ ಇದ್ದೋರು ಬೇಗನೆ ಇನ್ನೊಬ್ಬರ ಮೋಸಕ್ಕೆ ಗುರಿ ಆಗ್ತಿರ್ತಾರ, ಒಳಗಾಗ್ತಿರ್ತಾರ, ಅವಾಗ ನೇವ್ ಅಂತ ಬಳಸ್ಬೇಕು. ಒಬ್ಬೊಬ್ರು ಮುಗ್ದಿರ್ತಾರ, ಗುರಿ ಆಗ್ತಿರೋದಿಲ್ಲ, ಮೋಸಕ್ಕೆ ಒಳಗಾಗ್ತಿರೋದಿಲ್ಲ. ಮುಗ್ದಿರ್ತಾರ ಅವರು, ಸಾರಿ, ಮುಗ್ದಿರ್ತಾರ, ಗುರಿಗೆ ಒಳಗಾಗ್ತಿರೋದಿಲ್ಲ, ಅವರಿಗೆ ಅವಾಗ ಇನ್ನೋಸೆಂಟ್ ಅಂತ ಬಳಸ್ಬೇಕು. ನೇವ್ ಅಂತ ಯಾವಾಗ ಬಳಸ್ಬೇಕಂದ್ರ, ಮುಗ್ಧ ಇರೋದು ಮೋಸಕ್ಕೆ ಗುರಿ ಆಗುವುದು, ಒಳಗಾಗುವುದು ಅಂತವ್ರಿಗೆ ಯು ಆರ್ ಸೋ ನೇವ್ ಅಂತ ಕರೀತಾರೆ. ಅಂಡ್ ಆಫ್ಟರ್ ಮಚ್ ಟೈಮ್, ಬಹಳ ಸಮಯದ ನಂತರ. ಆಫ್ಟರ್ ಮಚ್ ಟೈಮ್, ಬಹಳ ಸಮಯದ ನಂತರ, ಗೊತ್ತಿದೆ ನಿಮ್ಗೆ. ವಿತೌಟ್ ಎನಿ ನಾಲೆಜ್, ಏನೂ ತಿಳಿಯದೆ. ಯು ಆರ್ ಸೋ ನೇವ್, ನೀನು ಬಹಳ ಮುಗ್ಧ. ಆಫ್ಟರ್ ಮಚ್ ಟೈಮ್, ಬಹಳ ಸಮಯದ ನಂತರ. ಆಫ್ಟರ್ ಮೋರ್ ಟೈಮ್ ಅಲ್ಲ, ಆಫ್ಟರ್ ಮಚ್ ಟೈಮ್. ಸೊ ದೀಸ್ ಆರ್ ದಿ ಕಾಮನ್ ಸೆಂಟೆನ್ಸಸ್. ಸೆಂಟೆನ್ಸಸ್ ಅನ್ನೋದಕ್ಕಿಂತಲೂ ಫ್ರೇಸಸ್, ಓಕೆ, ಯೂಸ್ಡ್ ಇನ್ ಡೈಲಿ ಕಾನ್ವರ್ಸೇಷನ್ಸ್. ನಮ್ಮ ಡೇ ಟು ಡೇ ಕಾನ್ವರ್ಸೇಷನ್ಸ್ ದಲ್ಲಿ ಇವುಗಳನ್ನ ಬಳಕೆ ಮಾಡ್ತೀವಿ. ಒಂದು ಸೆಂಟೆನ್ಸ್ ದಲ್ಲಿ ಅವುಗಳನ್ನ ಬಳಕೆ ಮಾಡ್ತೀವಿ. ನೋಡಿ, ದೇ ಹ್ಯಾಡ್, ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಐ ಮೀನ್ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವರೆಗೂ ಬಂದಿದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4, ಪಾಸ್ಟ್ ಟೆನ್ಸ್ ಅದರಲ್ಲಿ 4, ಫ್ಯೂಚರ್ ಟೆನ್ಸ್ ಅದರಲ್ಲಿ 4. ಓಕೆ, ಈಗ ಓನ್ಲಿ ಪಾಸ್ಟ್ ಟೆನ್ಸ್ ದ ಟು ಬಿ ಫಾರ್ಮ್ ಯಾವ ವಾಸ್, ವರ್. ಪಾಸ್ಟ್ ಕಂಟಿನ್ಯೂ ಸಿಂಪಲ್ ಪಾಸ್ಟ್ ಟೆನ್ಸ್ ಅದು ಡಿಡ್ ಒಂದೇ ಹೆಲ್ಪಿಂಗ್ ವರ್ಕ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್, ವರ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಕ್. ಎಲ್ಲಾ ಸಬ್ಜೆಕ್ಟ್ಸ್ಗೂ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಕ್. ಎಲ್ಲಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಡಿಡ್ ಒಂದೇ ಹೆಲ್ಪಿಂಗ್ ವರ್ಕ್. ಎಲ್ಲಾ ಟೆನ್ಸ್ ಗಳಲ್ಲಿ ಈ ಡಿಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಯೂಸ್ ಆಗುತ್ತಾ. ಐ ಡಿಡ್, ವಿ, ಶಿ, ಹಿ, ಶಿ, ಇಟ್, ದೇ, ಎಲ್ಲಾ ಸಬ್ಜೆಕ್ಟ್ಸ್ಗೂ ಡಿಡ್ ಯೂಸ್ ಆಗುತ್ತಾ. ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾಡ್ ಯೂಸ್ ಆಗುತ್ತಾ, ಅಲ್ಲಿ V3 ಫಾರ್ಮ್ ಆಗ್ತದೆ. ಓಕೆ, ಓನ್ಲಿ ಪಾಸ್ಟ್ ಟೆನ್ಸ್ ದಲ್ಲಿ ವಾಸ್, ವರ್, ಟು ಬಿ ಫಾರ್ಮ್ಸ್ಗಳು, ಟು ಬಿ ಫಾರ್ಮ್ಸ್ ಅಂತ ಕರಿಬೇಕು. ಯಾಕಂದ್ರೆ ಅವುಗಳ ಮುಂದೆ ಕ್ರಿಯಾಪದ ಇರುವುದಿಲ್ಲ. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಸಹಿತ ಸಹಾಯಕ ಕ್ರಿಯಾಪದಗಳು ಯಾವ್ಯಾವು ಅಂತಂದ್ರೆ ವಾಸ್, ವರ್, ಇವುಗಳ ಮುಂದೆ ವರ್ಬ್ ಇರ್ತದ, ಅದಕ್ಕೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲಿ ಒಂದು ಕ್ರಿಯೆ ಸ್ವಲ್ಪ ಸಮಯದವರೆಗೆ ನಡೀತಿತ್ತು ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಟಿಲ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಕೆಲ ಸಮಯದವರೆಗೆ ಒಂದು ಕ್ರಿಯೆ ನಡೀತಿತ್ತು
ನಡೆದಿತ್ತು ಅನ್ನೋದನ್ನ ಹೇಳೋದು. ನೀವು ಯಾವಾಗ್ಲೂ ಟೆನ್ಸ್ ಅನ್ನ ಓದುವಾಗ ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಜೊತೆಗೆ ಹೋಲಿಕೆ ಮಾಡಿ ಏನು ಓದ್ಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಮೂರನ್ನು ಹೋಲಿಕೆ ಮಾಡಿ ನೀವು ಓದ್ಬೇಕು. ಈಗ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಿದ್ದೀನಿ, ಅದನ್ನ ನೋಡಿ ಇದನ್ನ ನೋಡಿದ್ರೆ ಹೆಚ್ಚು ಅರ್ಥ ಆಗತ್ತೆ, ನಿಮಗೆ ಕಂಪ್ಯಾರಿಸನ್ ಮಾಡಕ ಅನುಕೂಲ ಆಗುತ್ತೆ. ನೀವು ಅದನ್ನ ಓದ್ಲಾರ್ದೇನೆ ಇದನ್ನ ಡೈರೆಕ್ಟ್ ಆಗಿ ನೋಡಿದ್ರ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸಾಮಾನ್ಯವಾಗಿ ಇಲ್ಲಿ ನಾವು ಸಿನ್ಸ್ ಮತ್ತು ಫಾರ್ ಎಂಬ ಪ್ರಿಪೋಸಿಷನ್ಸ್ ಗಳನ್ನ ಬಳಕೆ ಮಾಡ್ತಿರ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಹಿಂದೆ ಚಲುವಾಗಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರ್ತದ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಷನ್ took place in the past and it had been continuing to particular period, certain period ವರೆಗೂ, ನಿರ್ದಿಷ್ಟ ಸಮಯದವರೆಗೂ ನಡೀತಿತ್ತು ಅಂತ ಹೇಳುವಾಗ. ಈಗ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2020, ನಾನು 2020ರಿಂದ ಇಂಗ್ಲಿಷ್ ಕಲಿಯುತ್ತಲಿದ್ದೇನೆ ಅಂದ್ರ 2020ರಲ್ಲಿ ಇಂಗ್ಲಿಷ್ ಕಲಿಕೆಯನ್ನ ಸ್ಟಾರ್ಟ್ ಮಾಡೀನಿ, ಈಗನೂ ನಾನು ಕಲಿತಾ ಇದ್ದೀನಿ ಅಂದಾಗಿದೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಅದೇ ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2020 ಅಂದ್ರ 2020ರವರೆಗೆ ನಾನು ಇಂಗ್ಲಿಷ್ ಕಲಿಯುತ್ತಲಿದ್ದೇನು. ಇದು ಅಲ್ಲಿ ನೋಡ್ರಿ, ಕಲಿಯುತ್ತಲಿದ್ದೇನೆ, ಇಲ್ಲಿ ಕಲಿಯುತ್ತಲಿದ್ದೆನು, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಒಂದು ಕ್ರಿಯೆ ಹಿಂದೆ 2020ರ ಹಿಂದೆ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. 2015ಕ್ಕೆ ಚಲೋ ಆಗಿರ್ಬೋದು, 2020ರವರೆಗೂ ನಾ ಕಲಿತಿದ್ದೆ ಅಂತ ಹೇಳುವಾಗ ಇಂಥ ಸಂದರ್ಭವನ್ನ ಅಥವಾ ಇಂಥ ಟೆನ್ಸ್ ಅನ್ನ ನಾವು ಬಳಕೆ ಮಾಡ್ಬೇಕು. ಯಾವ್ದು ಟೆನ್ಸ್? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನೋಡಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, V1, ING, ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಯಾವ್ದಿಲ್ಲ? ಹ್ಯಾಡ್. ಈ ಬೀನ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಅದು ಕಂಟಿನ್ಯೂಸ್ ಆಗಿ ಕ್ರಿಯೆ ನಡೀತಿರ್ತತಲ್ಲ, ಅದನ್ನ ಇಂಡಿಕೇಟ್ ಮಾಡಾಕ ಬಂದಿರ್ತದ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹ್ಯಾವ್, ಹ್ಯಾಸ್ ಬರ್ತಾವಲ್ಲ. ಹಿ, ಶಿ ಇದ್ದಾಗ ಹ್ಯಾಸ್ ಬರ್ತತ, ಐ, ವಿ, ಯು, ದೇ ಇದ್ದಾಗ ಹ್ಯಾವ್ ಬರ್ತತ. ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಹ್ಯಾಡ್. ನೋಡಿ, ದೇ ಸಬ್ಜೆಕ್ಟ್, ಹ್ಯಾಡ್ ಬೀನ್, ಲಿವ್ ING ಯೂಸ್ ಆಗುತ್ತೆ, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅಬ್ಜೆಕ್ಟ್ ಅಂತಲ್ಲ, ಈಗ ಅಬ್ಜೆಕ್ಟ್ ಅಂತ ಕಂಡುಹಿಡಿಬೇಕು. ಅಬ್ಜೆಕ್ಟ್ ಏನು ಅಂದ್ರ ಹೇಳಿದೀನಿ ನಾ ಡಿಟೇಲ್ ಆಗಿ, ತಿಳ್ಕೊಳ್ತಕ್ಕ. ಓಕೆ, ಈಗ ನೋಡ್ರಿ, ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದರು. ಅಲ್ಲಿವರೆಗೂ ವಾಸಿಸುತ್ತಲಿದ್ದರು, ಈಗ ಇಲ್ಲಂತಾನೆ ಅರ್ಥ. ಅದು ಎಲ್ಲಿವರೆಗೂ? 2020ರವರೆಗೂ. ಅಲ್ಲಿ ಸಿನ್ಸ್ ಮತ್ತು ಫಾರ್ ಗಳಿಗೆ ಇಂದ, ರಿಂದ ಅನ್ನೋದು ಅರ್ಥ ಬರ್ತದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಇಲ್ಲಿ ಸಿನ್ಸ್ ಮತ್ತು ಫಾರ್ಗೆ ವರೆಗೆ, ತನಕ ಅನ್ನೋದು ಅರ್ಥ ಬರ್ತದೆ. ಇದಕ್ಕೆ ಡಿಫ್ರೆನ್ಸ್ ತಿಳ್ಕೊಬೇಕು ನಾವು. ನೆಗೆಟಿವ್ ಮಾಡುವಾಗ ಹೇಳಿ ನಾನು, ಯಾವುದೇ ಟೆನ್ಸ್ ಇರ್ಲಿ ನೆಗೆಟಿವ್ ಮಾಡ್ಬೇಕಾದ್ರೆ ಆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಅನ್ನ ಯೂಸ್ ಮಾಡಿ. ದೇ ಹ್ಯಾಡ್ ನಾಟ್, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಅದಕ್ಕೆ ಹ್ಯಾಡ್ ಮತ್ತು ಬೀನ್ ನಡುವೆ ನಾಟ್ ಅನ್ನ ಯೂಸ್ ಮಾಡ್ಬೇಕು. ದೇ ಹ್ಯಾಡ್ ನಾಟ್ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದಿಲ್ಲ. ವಾಸಿಸುತ್ತಲಿದ್ದರು, ವಾಸಿಸುತ್ತಲಿದ್ದಿಲ್ಲ. ಈ ವಾಸಿಸುತ್ತಲಿದ್ದರು, ವಾಸಿಸುತ್ತಲಿದ್ದಿಲ್ಲ ಈ ಪದಗಳನ್ನ, ಕ್ರಿಯಾಪದಗಳನ್ನ ಗಮನಿಸಿದಾಗ ನಮಗ್ ಗೊತ್ತಾಗುತ್ತಾ ಅದು ಪಾಸ್ಟ್ ದಲ್ಲಿ ನಡೆದಂತ ಕ್ರಿಯೆ ಅಂತೇಳಿ. ವಾಸಿಸುತ್ತಲಿದ್ದಾರೆ ಅಂದ್ರ ಲಿದ್ದಾರೆ, ವಾಸಿಸುತ್ತಲಿಲ್ಲ ಅಂತಂದಾಗ ಗೊತ್ತಾಗುತ್ತಾ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ. ಅದಕ್ಕೆ ಕ್ರಿಯಾಪದದ ಮೇಲೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಈ ಟೆನ್ಸ್ ಗಳು ಬರ್ಬೇಕಾದ್ರೆ. ಹ್ಯಾಡ್ ದೇ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020, ಅವರು 2020ರವರೆಗೆ ಅಥವಾ 2020ರ ತನಕ, ಯಾವ್ದು ಹೇಳ್ತಾರೆ ನೋಡ್ರಿ ನೀವು ಸೂಕ್ತವಾಗಿ, 20ರವರೆಗೆ ಅಥವಾ 20ರ ತನಕ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದರೆ, ವಾಸಿಸುತ್ತಲಿದ್ದರು, ವಾಸಿಸುತ್ತಲಿದ್ದಿಲ್ಲ, ವಾಸಿಸುತ್ತಲಿದ್ದರೆ. ಓಕೆ, ಯಾವಾಗ್ಲೂ ಯಾವುದೇ ಟೆನ್ಸ್ ಇರ್ಲಿ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಹ್ಯಾಡ್ ಅನ್ನ ಆ ಟೆನ್ಸ್ ನಲ್ಲಿರುವ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಯೂಸ್ ಮಾಡ್ತೀವಿ. ಅದು ಮೊದಲು ತಗೊಂಡು ಬಂದ್ಬಿಡ್ತದ ಅಷ್ಟೇ. ಹ್ಯಾಡ್ ದೇ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ
ಹ್ಯಾಡ್ ಪ್ಲಸ್ ನಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಹ್ಯಾಡ್ ಪ್ಲಸ್ ನಾಟ್, ಹ್ಯಾಡಂಟ್. ಇಲ್ಲಿ ಶಾರ್ಟ್ ಮಾಡಿರ್ತಿರಲ್ಲ, ಶಾರ್ಟ್ ಆಗೇನೆ ಓದ್ಬೇಕು ಅದನ್ನ. ಓಕೆ, ಹ್ಯಾಡ್ ನಾಟ್ ಅಂತ ಹೇಳ್ಬಾರ್ದು. ಹ್ಯಾಡಂಟ್, ಎಮಂಟ್, ಅರಂಟ್, ವಾಸಂಟ್. ಓಕೆ, ಹವಂಟ್, ಹ್ಯಾಸಂಟ್, ವುಡಂಟ್, ಊಂಟ್, ಶಾಂತ್, ಲೈಕ್ ದಿಸ್. hadn't they been living in England since 2020? ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದಿಲ್ಲವೇ? ಓಕೆ, ಲಿದ್ದಿಲ್ಲ ನೆಗೆಟಿವ್, ಲಿದ್ದಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ಇಂಟ್ರಾಗೇಟಿವ್ ಯಾಕ? ಹ್ಯಾಡ್ ಮೊದಲಿದೆ. ನೆಗೆಟಿವ್ ಯಾಕ? ಇಲ್ಲಿ ನಾಟ್ನು ಯೂಸ್ ಆಗೈತೆ, ಶಾರ್ಟ್ ಫಾರ್ಮ್ ದಲ್ಲಿ ಯೂಸ್ ಆಗುತ್ತೆ. ಹ್ಯಾಡಂಟ್, ಹ್ಯಾಡ್, ಹ್ಯಾಡಂಟ್. ಈ ಹೆಲ್ಪಿಂಗ್ ವರ್ಬ್ ಜೊತೆಗೇನೆ ಏನ್ ಬರಿಬೇಕು, ಇದನ್ನ ಟಿ ಒಂದೇ ಸೆಪರೇಟ್ ಮಾಡ್ಬೇಕು. ಹ್ಯಾಡಂಟ್, ಲೈಕ್ ದಿಸ್. ಹ್ಯಾಡಂಟ್. ಹಾಗೇನೆ ವಾಸಂಟ್, ವರಂಟ್, ಹ್ಯಾವಂಟ್, ಹ್ಯಾಸಂಟ್, ಲೈಕ್ ದಿಸ್. ಇದು ನೀವು ಹೀಗೂ ಮಾಡ್ಬೋದು. ಹ್ಯಾಡ್ ಇಲ್ಲೇ ಯೂಸ್ ಮಾಡಿ, ದೇ ಮುಂದ, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ಬೋದು. ಅದು ಇದ್ರ ಎರಡು ಸೆಂಟೆನ್ಸ್ಗಳು ಆಗ್ತಾವ ಇದಕ್ಕೆ. ಹ್ಯಾಡ್ ದೇ ನಾಟ್ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020 ಅಂತಾನು ಹೇಳ್ಬೋದು. ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡ್ನಲ್ಲಿ ವಾಸಿಸುತ್ತಲಿದ್ದರು. ದೇ ಹ್ಯಾಡ್ ನಾಟ್ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದಿಲ್ಲ. ಹ್ಯಾಡ್ ದೇ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಿದ್ದರೆ ಅಥವಾ ವಾಸಿಸುತ್ತಲಿದ್ದರೆ. ಹ್ಯಾಡಂಟ್ ದೇ ಬೀನ್ ಲಿವಿಂಗ್ ಇನ್ ಇಂಗ್ಲೆಂಡ್ ಸಿನ್ಸ್ 2020. ಅವರು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದಿಲ್ಲವೇ? ಹ್ಯಾಡ್ ದೇ ನಾಟ್ ಬೀನ್ ಅಂದ್ರೂ ಓಕೆ. ಈ ರೀತಿಯಾಗಿ ಈಗ ಇಸ್ವಿಗಳು ಇದ್ದಾಗ ಬೀನ್ ಹ್ಯಾಡ್ ಅನ್ನ ಯೂಸ್ ಮಾಡ್ಬೇಕು ನಾವು. ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕು. ಯಸ್ಟರ್ಡೇ, ಟುಮಾರೋ, ಟುಡೇ, ಮಂಡೇ, ಟ್ಯೂಸ್ಡೇ ಇವುಗಳಿದ್ದಾಗ ಸಿನ್ಸ್ ಯೂಸ್ ಮಾಡ್ಬೇಕು. ಈಗ ಫಾರ್ 10 seconds, ಫಾರ್ 10 minutes, ಫಾರ್ 10 hours, ಫಾರ್ 10 decades, ಫಾರ್ 10 years, ಫಾರ್ 10 months, ಫಾರ್ ಎಕ್ಸಾಂಪಲ್ ಇವುಗಳಿದ್ದಾಗ ಫಾರ್ ತಗೊಳ್ಬೇಕು ನೀವು. ಓಕೆ, ಅದನ್ನ ಡಿಟೇಲ್ ಆಗಿ ಬೇರೆ ಹೇಳಿದೀನಿ. ಎಲ್ಲವನ್ನು ನೋಡಿ ಇದನ್ನ ಮಾಡಿ. ಇದು ಫಸ್ಟ್ ನಾನು ಈ ಟೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಡೆಫಿನಿಷನ್ ಮತ್ತು ಒಂದು ಸೆಂಟೆನ್ಸ್ ಅನ್ನ 4 ಸೆಂಟೆನ್ಸ್ ಅನ್ನಾಗಿ ಅಥವಾ ಇನ್ನುಳಿದ 3 ಸೆಂಟೆನ್ಸ್ಗಳನ್ನಾಗಿ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅಂದ್ರ ಇವುಗಳನ್ನ ನಾವು ನಮ್ಮ ಡೈಲಿ ಕಾನ್ವರ್ಸೇಷನ್ ದಲ್ಲಿ ಯೂಸ್ ಮಾಡ್ತಿರ್ತೀವಿ. ಮೊದಲು ಮಾತಾಡಕ್ ಹೆಂಗ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರ, ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನಾವು ಅದನ್ನ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ, ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ಇದನ್ನೇ ಹೆಂಗ್ ಮಾತಾಡ್ತಿರ್ತೀವಿ ನಾವು? 2020 ತನಕ ಅಲ್ಲೇ ಇದ್ದನ್ರಿ ಅವ, ಇಂಗ್ಲೆಂಡ್ದಾಗ ಇದ್ದನ್ರಿ ಅವ ಅಂತ ಈ ತರ ಮಾತಾಡ್ತಿರ್ತೀವಿ. ಇದೇ ಪ್ರಾಬ್ಲಮ್ ಇಂಗ್ಲಿಷ್ ಮಾತಾಡಕ. ಈ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರ, ಇದು ಅಡೆತಡೆ ಆಗ್ತಾ ಇದೆ ಮಾತಾಡಕ್. ಈ ಒಂದು ನಾವೇನು ಆಡು ಭಾಷೆದಲ್ಲಿ ಮಾತಾಡ್ತಿರ್ತೀವಲ್ಲ, ಅದಕ್ಕಾಗಿ ನಮ್ಮ ಗ್ರಾಮ್ಯ ಭಾಷೆದಲ್ಲಿ ಏನ್ ಮಾತಾಡ್ತೀವಿ ಅದನ್ನ ಗ್ರಾಮರ್ ಬದ್ಧವಾಗಿ ಒಂದು ಕನ್ನಡ ಸೆಂಟೆನ್ಸ್ ಅನ್ನಾಗಿ ಮಾಡ್ಬೇಕು. 2020ರಿಂದ 2020ರವರೆಗೂ ಅವ ಇಂಗ್ಲೆಂಡ್ದಾಗ ಇದ್ದನ್ರಿ ಅವ ಅಂತ ಹಿಂಗ್ ಹೇಳ್ತೀವಿ ನಾವು. ಇದನ್ನ ಹೆಂಗ್ ಹೇಳ್ಬೇಕು ನಾವು? ಕನ್ನಡ ಸೆಂಟೆನ್ಸ್ ಹೆಂಗಾಗುತ್ತ? ಅವನು 2020ರವರೆಗೆ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಲಿದ್ದನು. ವಾಸಿಸುವಂತ ವರ್ಡ್ ಅನ್ನ ಹೇಳುದಿಲ್ಲ ನಾವು. ಇದ್ದನು ಅನ್ನೋದರ್ಥ ಅದೇನೇ ಅಲ್ಲ. ವಾಸಿಸುವುದನೇ ಇದ್ದನು ಅಂದ ಅರ್ಥ. ಆದ್ರ ಕನ್ನಡದಲ್ಲಿ ಅದನ್ನ ಹೇಳ್ತಿರುದಿಲ್ಲ. ಹಿಂಗಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಕ ನಮಗ್ ಕಷ್ಟ ಆಗ್ತಾ ಇದೆ. ವಾಸಿಸಕ್ ಹತ್ತಿದ್ದಿಲ್ರಿ, ವಾಸಿಸ್ತಿದ್ನನ್ರಿ ಅವ, ವಾಸಿಸ್ತಿದ್ದಿಲ್ಲನ್ರಿ ಅವ, ಈ ತರ ನಾವು ಆಡು ಭಾಷೆದಲ್ಲಿ ಮಾತಾಡ್ತಿರ್ತೀವಿ. ನಾವೇನೇ ಮಾತಾಡ್ಲಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಅದನ್ನ ಗ್ರಾಮರ್ ಬದ್ಧವಾಗಿ ಕನ್ನಡ ಭಾಷೆಗೆ ಕನ್ವರ್ಟ್ ಮಾಡ್ಬೇಕು. ಆಮೇಲೆ ಕ್ರಿಯಾಪದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಆಮೇಲೆ ಯಾವ ಸೆಂಟೆನ್ಸ್ ಅದು ಕ್ರಿಯಾಪದದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರ ಯಾವ ಟೆನ್ಸ್ ಅಂತ ಗೊತ್ತಾಗತ್ತ. ಆಮೇಲೆ ಯಾವ ಟೆನ್ಸ್, ಅದರಲ್ಲಿ ಯಾವ ಸೆಂಟೆನ್ಸ್ ಅಫರ್ಮೇಟಿವ್ ಮಾತಾಡಿದ್ರು, ನೆಗೆಟಿವ್ ಮಾತಾಡಿದ್ರು, ಇಂಟ್ರಾಗೇಟಿವ್ ಮಾತಾಡಿದ್ರು, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡಿದ್ರು, ಈ ಮೂರರಲ್ಲಿ ಯಾವ್ದು ಮಾತಾಡಿದೆ ಅನ್ನೋದು ಗೊತ್ತಾಗುತ್ತ. ಆ ಸೆಂಟೆನ್ಸ್ಗೆ ಅಥವಾ ಟೆನ್ಸ್ಗೆ ಅನುಗುಣವಾಗಿ ಸೂತ್ರವನ್ನ ತಗೊಂಡು ವಾಕ್ಯಗಳನ್ನ ಕಟ್ಕೊಳ್ಬೇಕು. ಸ್ವಲ್ಪ ಲೇಟ್ ಆಗುತ್ತಾ ಇದು.
ಟೈಮ್ ತಗೊಳುತ್ತಾ. ಬಟ್ ಬೇರೆ ಒಂದು ವೇ ಇಲ್ಲ. ಅದಕ್ಕಾಗಿ ಈ ಮೆಥಡ್ ದಿಂದಲೇ ಹೆಚ್ಚು ಕಲಿಯುವುದು ಸೂಕ್ತ. ಸ್ವಲ್ಪ ಲೇಟ್ ಆದ್ರೂ ಗ್ರಾಮ್ಯಾಟಿಕಲ್ ಆಗಿ ನಿಮಗೆ ಬರ್ತದ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಹೀಗೆ ಮಾಡೋದ್ರಿಂದ. ನೀವೇನು ಮಾತಾಡಕ್ನು ಸ್ವಲ್ಪ ಟೈಮ್ ತಗೊಂಡ್ರು ಕಲಿತೀರಿ, 100% ಕಲಿತೀರಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಂತೂ 100ಕ್ಕೆ 100 ನಿಮಗೆ ಯೂಸ್ ಆಗುತ್ತೆ, ಆಗೇ ಆಗ್ತದೆ, ಹೆಲ್ಪ್ ಆಗೇ ಆಗ್ತದೆ. ಅದರಿಂದ ಇದನ್ನ ನಾವು ಏನು ಈ ತರ ಪ್ರಾಕ್ಟೀಸ್ ಮಾಡಬೇಕು. ಹಿಂದ ನಾವು ಪ್ರೆಸೆಂಟ್ ಟೆನ್ಸ್ದಿಂದ ಚಲೋ ಮಾಡೀವಿ. ನೀವು ನೋಡ್ಕೋತ ಬರ್ರಿ ಪ್ರೆಸೆಂಟ್ ಟೆನ್ಸ್ ಅನ್ನ, ಏನು ನೋಡ್ಕೋತ ಬರ್ರಿ. ಅದಕ್ಕಿಂತ ಮೊದಲು 8 ವಿಡಿಯೋಸ್ಗಳನ್ನ ಮಾಡಿದೀವಿ. ಆ 8 ವಿಡಿಯೋಸ್ಗಳನ್ನ ನೋಡಿ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡಿ ಬ್ಯೂಟಿಫುಲ್ ಇಂಗ್ಲಿಷ್ ಅನ್ನ ಕಲಿತೀರಿ. ಇಲ್ದೇ ಇದ್ರ ಈ ಹಂತದಲ್ಲಿ ಅದು ಇಂಗ್ಲಿಷ್ ಕಲಿಯೋದು ಏನೋ ಪ್ರಾಬ್ಲಮ್ ಆಗುತ್ತೆ. ಇಂಗ್ಲಿಷ್ನಲ್ಲೇ ಥಿಂಕ್ ಮಾಡಿ ಓನ್ಲಿ ಇಂಗ್ಲಿಷ್ ಟು ಇಂಗ್ಲಿಷ್ ಕಲಿಯುವುದು ಹೆಚ್ಚು ಸೂಕ್ತವಲ್ಲ ಈಗಿನ ಒಂದು ಹಂತದಲ್ಲಿ, ಸ್ಟೇಜ್ನಲ್ಲಿ. ಓಕೆ, ನಾವು ಇಂಗ್ಲಿಷ್ ಟು ಇಂಗ್ಲಿಷ್ ಕಲಿಬೇಕಾದ್ರೆ LKG UKG ಇದ್ದಾಗ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಅಥವಾ 5th ವರೆಗೂ, ಅಥವಾ 7th ವರೆಗೂ ಇದ್ದಾಗ ಮಾತ್ರ ಅಲ್ಲಿ ಅದು ಹೆಚ್ಚು ವರ್ಕೌಟ್ ಆಗುತ್ತದೆ. ಈ ಸ್ಟೇಜಿಗೆ ಬಂದು ಡಿಗ್ರಿ ಮುಗಿಸಿ ನಾನು ಇಂಗ್ಲಿಷ್ನಲ್ಲೇ ಅರ್ಥ ಮಾಡ್ಕೋತೀನಿ ಅಂತ ಇಂಗ್ಲಿಷ್ನಲ್ಲೇ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾತಾಡ್ಬೋದು, ಮಾತಾಡೋಕ್ಕಷ್ಟೇ ಬರ್ಬೋದು ನಿಮಗೆ, ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ. ಈ ಒಂದು ಮೆಥಡ್ ಪ್ರಕಾರ ನೀವು ಕಲ್ತ್ರ ಮೊದಲು ನಿಮ್ಗೆ ಕನ್ಫ್ಯೂಷನ್ ಆಗ್ತದ, ಆಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಲ್ಲದೇ ಮಾತಾಡೋಕ್ಕೂ ಚಲೋ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಗಂತೂ ಕಂಪಲ್ಸರಿ ಹೆಲ್ಪ್ ಆಗೇ ಆಗ್ತಿರ್ತದ. ಹೆಚ್ಚು ಮಾತಾಡೋದ್ರ ಬಗ್ಗೆ ಹೇಳ್ತಾ ಇದೆ. ಓಕೆ, ಅದಕ್ಕಾಗಿ ಈ ತರ ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.